Classic Education YouTube channel. I am Mahesh Pundibij, a faculty member for Quantitative Aptitude ಅಥವಾ ಮ್ಯಾಥ್ಸ್ ಅಂತ ಕರಿಬೋದು ನೀವು. ಸೊ ಟ್ರಿಗ್ನೋಮೆಟ್ರಿ ಕ್ಲಾಸ್ ಸ್ಟಾರ್ಟ್ ಮಾಡೀವಿ. ಸೊ ನಿಮ್ಗೆ ಗೊತ್ತೈತ್ರಿ, ಒಂದು ಅಥವಾ ಎರಡು ಕ್ವಶನ್ ಪ್ರತಿ ಶಿಫ್ಟ್ನಾಗೂ ಇಲ್ಲಿದಿಂತ್ರ ಬರ್ತೈತಿ ಅಂತ ಹೇಳಿ, ರೈಟ್? ಸೊ ಕ್ಲಾಸಸ್ ಇನ್ ಮುಂದೆ ರೆಗ್ಯುಲರ್ ಇರ್ತೈತ್ರಿ. ಸೊ ಏನು ವರಿ ಮಾಡಕ್ ಹೋಗ್ಬೇಡ್ರಿ, ರೈಟ್? ಸೊ ಕ್ಲಾಸಸ್ನ ಕರೆಕ್ಟಾಗಿ ಫಾಲೋ ಮಾಡ್ರಿ, ಕರೆಕ್ಟಾಗಿ ನೋಟ್ಸ್ ಮಾಡ್ರಿ, ರಿವಿಷನ್ ಮಾಡ್ರಿ. ಓಕೆ, ಪ್ಲಸ್ ನಾವು ಪ್ರಿವಿಯಸ್ ಇಯರ್ ಕ್ವಶನ್ಸ್ನು ಸಾಲ್ವ್ ಮಾಡೋಣ ಅಂತೂ ಹೇಳಿದ್ರಿ. ಆಮೇಲೆ ಹಿಂದಿನ ಟಾಪಿಕ್ದು ಮಾಡಿದೀವಿ, ಅದನ್ನ ನೀವು ನೋಡಿರಿ, ರೈಟ್? ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಓಕೆ, ಸೊ ನಿನ್ನೆ ಕ್ಲಾಸ್ ಒಳಗಡೆ ಅಥವಾ ಲಾಸ್ಟ್ ಕ್ಲಾಸ್ ಒಳಗಡೆ ನಾವು ಏನನ್ನ ಡಿಸ್ಕಸ್ ಮಾಡೀವಿ? ಟ್ರಿಗ್ನೋಮೆಟ್ರಿ ಒಳಗಡೆ ಫಸ್ಟ್ ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಒಳಗಡೆ ನಾವು ಯಾವ ರೀತಿ ನೇಮ್ಸ್ ಕೊಡ್ತೀವಿ, ಅದಕ್ಕೆ ಯಾವ ರೀತಿ ಸೈಡ್ಸಿಗೆ ಹೆಸರು ಕೊಡ್ತೀವಿ ಅಂತ ನೋಡಿದೀವಿ, ಹೌದಾ? ಸೊ ಏನ್ ಹೇಳಿನ್ರಿ, ಇದು ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಐತಿ. ಓಕೆ, ಸೊ ಇಲ್ಲಿ 90 ಡಿಗ್ರಿ ಐತ್ರಿ, ಅದು 90 ಡಿಗ್ರಿ ಐತಿ, ರೈಟ್? ಸೊ ಈಗ ಇಲ್ಲೊಂದು ಆಂಗಲ್ ಐತ್ರಿ, ಇಲ್ಲೊಂದು ಆಂಗಲ್ ಐತಿ. ನಾವು ಯಾವ ಆಂಗಲ್ ನ ಕನ್ಸಿಡರ್ ಮಾಡಾಕತ್ತೀವಿ, ಸೊ ಅದು ಬಹಳ ಇಂಪಾರ್ಟೆಂಟ್ ಆಗ್ತೈತೆ ಅಂತ ಹೇಳಿದ್ದೀನಿ. ಸೊ ಈಗ ಸದ್ಯದ ಮಟ್ಟಿಗೆ ನಾವು ಈ ಆಂಗಲ್ ನ ಕನ್ಸಿಡರ್ ಮಾಡೋಣ್ರಿ. ಸೊ ಈ ಆಂಗಲ್ಗೆ ಒಂದು ಹೆಸರು ಕೊಟ್ಟೇನ್ರಿ ನಾನು, ಥೀಟಾ ಡಿಗ್ರಿ ಅಂತೇಳಿ. ಓಕೆ, ಸೊ ಥೀಟಾ ಅಂದ್ರೆ ಅದು ಒಂದು ಆಂಗಲ್. ಸೊ ಎಷ್ಟು ಇರ್ಬೋದು? 10 ಡಿಗ್ರಿ, 20 ಡಿಗ್ರಿ, 30 ಡಿಗ್ರಿ, 40 ಡಿಗ್ರಿ, ರೈಟ್? ಸೊ ಏನು ಇರ್ಬೋದು. ಸೊ ಒಂದು ಆಂಗಲ್ ಐತಿ. ಸೊ ನಾ ಏನೇನ್ರಿ, ಫಸ್ಟ್ ಥಿಂಗ್, ಈ ಮೂರು ಸೈಡ್ಸ್ ಒಳಗಡೆ ಎಲ್ಲದಕ್ಕಿಂತ ದೊಡ್ಡದ ಸೈಡ್ ಯಾವ್ದು ಇರ್ತೈತಿ? ಈ ಮೂರು ಸೈಡ್ ಒಳಗಡೆ ಎಲ್ಲದಕ್ಕಿಂತ ದೊಡ್ಡದ ಸೈಡ್ ಯಾವ್ದು ಇರ್ತೈತಿ? ಅದಕ್ಕೆ ನಾವು ಹೈಪೋಟನಸ್ ಅಂತ ಕರಿತೀವಿ, ಹೌದಾ? ಅದನ್ನ ಶಾರ್ಟ್ ಆಗಿ HYP ಅಂತ ಬರಿತೀವಿ ನಾವು, ಹೈಪೋಟನಸ್. ಸೊ ಇದು ಎಲ್ಲದಕ್ಕಿಂತ ದೊಡ್ಡದ ಸೈಡ್ ಐತಿ, ರೈಟ್? ಓಕೆ, ಇದ್ರ ನೆಕ್ಸ್ಟ್ ನಾ ಏನ್ ಹೇಳಿನ್ರಿ, ನೀವು ಯಾವ ಆಂಗಲ್ ನ ಕನ್ಸಿಡರ್ ಮಾಡಿದಿರಿ? ಸೊ ಥೀಟಾ ಆಂಗಲ್ ಕನ್ಸಿಡರ್ ಮಾಡಿದಿರಿ. ಇದರದ ಅಪೋಸಿಟ್ ಡೈರೆಕ್ಷನ್ ಒಳಗಡೆ, ವಿರುದ್ಧ ದಿಕ್ಕು ಒಳಗಡೆ ಯಾವ್ದು ಸೈಡ್ ಐತಲ್ಲ, ಸೊ ಆ ಸೈಡಿಗೆ ನಾವು ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಓಕೆ, ಅದಕ್ಕೆ ನಾವು ಏನಂತ ಕರಿದೀವಿ? ಅಪೋಸಿಟ್ ಸೈಡ್ ಅಂತ ಕರಿದೀವಿ. ಸೊ ಉಳಿದಿರೋ ಒಂದು ಸೈಡ್ ಏನೈತಿ ನೋಡ್ರಿ, ಇದಕ್ಕೆ ನಾವು ಬೇಸ್ ಅಂತ ಕರಿದೀವಿ ಅಥವಾ ಅಡ್ಜಸೆಂಟ್ ಅಂತ ಕರಿತೀವಿ, ಅಡ್ಜಸೆಂಟ್ ಸೈಡ್. ಓಕೆ, ಸೊ ಇದನ್ನು ನಾವು ಲಾಸ್ಟ್ ಕ್ಲಾಸ್ ಒಳಗೆ ನೋಡ್ಕೊಂಡಿದ್ದೀವಿ. ಇದ್ರ ನೆಕ್ಸ್ಟ್ ನಾವು 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅದಾವ ಅಂತ ಹೇಳಿದ್ದಾರೆ. ಸೊ ಆ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವ್ಯಾವ್ರಿ? ಓಕೆ, ಸೊ ಡೆಫಿನೆಟ್ಲಿ ನೀವು ಸ್ಟಡಿ ಮಾಡಿರ್ತೀರ ಅಂತ ಅನ್ಕೊಂಡೇನ್ರಿ ನಾನು. ಸೊ ಒಂದ್ಸಲ ಹೇಳಿಬಿಡ್ತೇನ್ರಿ. ಒಂದು ಸೈನ್ ಥೀಟಾ. ಸೈನ್ ಥೀಟಾ ಅಂತಂದ್ರೆ ಸೈನ್ ವಿತ್ ರೆಸ್ಪೆಕ್ಟ್ ಟು ಈ ಆಂಗಲ್. ಸೊ ಈ ಆಂಗಲ್ ಏನೈತ್ರಿ, ಇದು ಥೀಟಾ ಐತ್ರಿ. ಅಂದ್ರೆ ಸೈನ್ ಥೀಟಾ ಈ ಆಂಗಲ್. ಸೊ ಏನಾಗ್ತೈತೆ ಅಂತ ಹೇಳಿನ್ರಿ, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟನಸ್. ಸೊ ಇದರದ್ದು ಫಾರ್ಮುಲಾ ಏನೈತ್ರಿ? ಅಪೋಸಿಟ್ ಸೈಡ್ ಬೈ ಹೈಪೋಟನಸ್ ಸೈಡ್, ರೈಟ್? ಸೆಕೆಂಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯಾವ್ದೈತ್ರಿ? ಕಾಸ್ ಥೀಟಾ. ಸೊ ಕಾಸ್ ಥೀಟಾ ಅಂದ್ರೆ ಏನಂತ ಹೇಳಿನ್ರಿ? ಅಡ್ಜಸೆಂಟ್ ಸೈಡ್ ಬೈ ಹೈಪೋಟನಸ್. ಸೊ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟನಸ್, ಇದಕ್ಕೆ ನಾವು ಕಾಸ್ ಥೀಟಾ ಅಂತ ಕರಿದೀವಿ. ಆಮೇಲೆ ಮೂರನೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯಾವ್ದೈತ್ರಿ? ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಅಂದ್ರೆ ಏನ್ರಿ? ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್, ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಓಕೆ, ಸೊ ಇವು ಫಸ್ಟ್ 3 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅದಾವ ಅಂತ ಹೇಳಿದ್ರಿ. ನೆಕ್ಸ್ಟ್ 3 ಟ್ರಿಗ್ನೋಮೆಟ್ರಿಕ್ ಟರ್ಮ್ಸ್ ಏನದಾವಲ್ಲ, ಇದರದ ಅಪೋಸಿಟ್ ಅದಾವ ಅಂತ ಹೇಳಿನ್ರಿ. ಇದರದ ವಿರುದ್ಧವಾಗಿ ಅದಾವ ಅಂತ ಹೇಳಿನ್ರಿ. ಸೊ ಆ 3 ಟ್ರಿಗ್ನೋಮೆಟ್ರಿಕ್ ಟರ್ಮ್ಸ್ ಯಾವ್ಯಾವ ಅದಾವ ನೋಡ್ರಿ. ಸೈನಿಗೆ ಅಪೋಸಿಟ್ ಯಾವ್ದಪ್ಪ ಅಂತಂದ್ರ ಕೊಸೆಕ್, ಕೊಸೆಕ್ ಥೀಟಾ. ಸೊ ಇದು ಯಾಕೆ ಅಪೋಸಿಟ್ ಫಂಕ್ಷನ್ ಐತ್ ಅಂತ ಹೇಳಿನ್ರಿ? ಯಾಕಂದ್ರ ಇದರದ್ದು ಡೆಫಿನೇಷನ್ ಏನೈತಲ್ಲ, ಇದರದ್ದು ಫಾರ್ಮುಲಾ ಏನೈತ್ ನೋಡ್ರಿ, ಇದ್ರದ್ದು ಉಲ್ಟಾ ಐತ್ರಿ. ಸೊ ಇದ್ರದ್ದು ಉಲ್ಟಾ ಅಂತಂದ್ರ ಇದೇನಾಗ್ತೈತ್ರಿ? ಇದು ಹೈಪೋಟನಸ್ ಸೈಡ್ ಬೈ ಅಪೋಸಿಟ್ ಸೈಡ್. ಓಕೆ, ಇದು ಕೊಸೆಕ್. ಅದೇ ರೀತಿ ಒಳಗ ಕಾಸದ ಅಪೋಸಿಟ್ ಏನಾಕತ್ರಿ? ಸೆಕ್ ಥೀಟಾ ಆಕೈತಿ ಅಂತ ಹೇಳಿನ್ರಿ ನಾನು, ಸೆಕ್ ಥೀಟಾ. ಸೊ ಯಾಕೆ ಸರ್ ಇದ್ರದ್ದು ಅಪೋಸಿಟ್ ಐತಿ? ಬಿಕಾಸ್ ಇಲ್ಲಿ ಏನು ನೀವು ಡೆಫಿನೇಷನ್ ಬರ್ದಿರಿ, ಇಲ್ಲೇನು ಫಾರ್ಮುಲಾ ನೀವು ಬರ್ದಿರಿ, ಇದ್ರದ್ದು ಅಪೋಸಿಟ್ ಇರ್ತೈತಿ ಅಂತ ಹೇಳಿನ್ರಿ. ಸೊ ಹಂಗಾದ್ರೆ ಇಲ್ಲಿ ಏನಾಗ್ತೈತ್ರಿ? ಇಲ್ಲೇ ಹೈಪೋಟನಸ್ ಸೈಡ್ ಬೈ
adjacent side. ಓಕೆ, ಆಮೇಲೆ ಲಾಸ್ಟ್ ಟ್ಯಾನ್ ಥೀಟಾದ ಅಪೋಸಿಟ್ ಏನಿರ್ತೈತೆ ಅಂತ ಹೇಳಿನ್ರಿ ನಾನು, ಇದು ಕಾಟ್ ಥೀಟಾ ಇರ್ತೈತೆ ಅಂತ ಹೇಳಿನ್ರಿ. ಸೊ ಕಾಟ್ ಥೀಟಾದ ಫಾರ್ಮುಲಾ ಏನೈತ್ರಿ, adjacent side by opposite side. ಓಕೆ, ಸೊ ಇದು ಯಾಕೆ ಅಪೋಸಿಟ್ ಐತ್ರಿ, ಯಾಕಂದ್ರೆ ಇದರದ ಫಾರ್ಮುಲಾ ಅಪೋಸಿಟ್. ಅದ್ರ ನೆಕ್ಸ್ಟ್ ನ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಡಿಸ್ಕಸ್ ಮಾಡಿದ್ದೀವ್ರಿ ನಾವು. ಓಕೆ, ಸೊ ದಟ್ ಈಸ್ ಯಾವುದು ಎರಡು ಅಪೋಸಿಟ್ ಟರ್ಮ್ಸ್ ನ ನೀವು ಯಾವ ರೀತಿ ಬರಿಬಹುದ್ರಿ, ಈಗ ಸೈನ್ ಥೀಟಾ ಐತ ಅಂತ ಅನ್ಕೋರಿ, ಇದರದ ಅಪೋಸಿಟ್ ಫಂಕ್ಷನ್ ಏನೈತ್ರಿ, ಕೊಸೆಕ್ ಥೀಟಾ ಐತ್ರಿ. ಸೊ ಅದನ್ನ ನೀವು ಹೆಂಗ್ ಬರಿಬಹುದ್ರಿ, 1 ಕೊಸೆಕ್ ಥೀಟಾ ಅಂತ ಬರಿಬಹುದು. ಅಥವಾ ನೀವು ಬೇಕಂದ್ರ ಕೊಸೆಕ್ ಥೀಟಾನ ಏನಂತ ಬರಿಬಹುದ್ರಿ, 1 ಸೈನ್ ಥೀಟಾ ಅಂತ ಬರಿಬಹುದು. ಓಕೆ, ಆಮೇಲೆ ನಾ ಇದನ್ನ ಪ್ರೂವ್ ಮಾಡಿ ತೋರಿಸ್ತೀನಿ ನಿಮಗೆ ಲಾಸ್ಟ್ ಕ್ಲಾಸ್ ಒಳಗಡೆ. ಓಕೆ, ಈಗ ಬರೀ ನಾನು ಕನ್ಕ್ಲೂಷನ್ಸ್ ಅಷ್ಟೇ ಬರೆಯಕತ್ತೇನೆ. ಓಕೆ, ಯಾಕಂದ್ರೆ ಬಹಳಷ್ಟು ಚೆನ್ನಾಗಿ ಸ್ಟೂಡೆಂಟ್ಸ್ ಇದು ಟಾಪಿಕ್ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತೈತ್ರಿ. ಅದ ಟ್ರಿಗ್ನೋಮೆಟ್ರಿ ಅಂತ ಹೆಸರು ಕೇಳಿದ್ರನ ಭಯ ಆಕೈತಿ, ರೈಟ್? ಸೊ ಅದಕ್ಕೆ ಹಳೆ ಕ್ಲಾಸ್ ಒಳಗಡೆ ಲಾಸ್ಟ್ ಕ್ಲಾಸ್ ಒಳಗೆ ನಾ ಏನ್ ಹೇಳಿಲ್ಲ ಅದನ್ನ ನಾನು ಶಾರ್ಟ್ ಆಗಿ ರಿವೈಸ್ ಮಾಡ್ಸಕತ್ತೇನೆ. ಓಕೆ, ಅದರ ನೆಕ್ಸ್ಟ್ ಕಾಸ್ ಥೀಟಾ. ಸೊ ನಾವು ಕಾಸ್ ಥೀಟಾನ ಯಾವ ರೀತಿ ಬರಿಬಹುದ್ರಿ, 1 ಸೆಕ್ ಥೀಟಾ ಅಂತ ಬರಿಬಹುದು. 1 ಸೆಕ್ ಥೀಟಾ. ಅಥವಾ ನೀವು ಸೆಕ್ ಥೀಟಾನ ಇದನ್ನು 1 ಕಾಸ್ ಥೀಟಾ ಅಂತನೂ ಬರಿಬಹುದು. ಸೆಕ್ ಥೀಟಾನ 1 ಕಾಸ್ ಥೀಟಾ ಅಂತನೂ ಬರಿಬಹುದು. ಆಮೇಲೆ ಟ್ಯಾನ್ ಥೀಟಾ ಇದನ್ನ ಏನ್ ಮಾಡ್ಬೋದ್ರಿ, 1 ಅದರದ ಅಪೋಸಿಟ್ ಫಂಕ್ಷನ್ ಯಾವ್ದೈತ್ರಿ, ಕಾಟ್ ಥೀಟಾ ಐತ್ರಿ, ಅದನ್ನ ಅಪೋಸಿಟ್ ಫಂಕ್ಷನ್ ನ ತೆಳಗಡೆ ಬರೀರಿ. ಅಥವಾ ನೀವೇನ್ ಮಾಡ್ಬೋದ್ರಿ, ಕಾಟ್ ಥೀಟಾ. ಸೊ ಕಾಟ್ ಥೀಟಾನ ಏನ್ ಮಾಡ್ಬೋದ್ರಿ, ಇದನ್ನ 1 ಟ್ಯಾನ್ ಥೀಟಾ ಅಂತನೂ ಬರೀಬಹುದು. ಸೊ ಇದೊಂದು ಕನ್ಕ್ಲೂಷನ್ ಕೊಟ್ಟಿನ್ರಿ ನಿಮಗೆ. ಸೊ ಈ ಫಂಕ್ಷನ್ ನ ಈ ರೀತಿ ಬರಿಬಹುದ್ರಿ, ಅಥವಾ ಈ ಫಂಕ್ಷನ್ ನ ಈ ರೀತಿ ಬರಿಬಹುದ್ರಿ, ರೈಟ್? ಓಕೆ, ಇದ್ರ ಜೊತೆ ಮತ್ತೇನ್ ಕನ್ಕ್ಲೂಷನ್ ಕೊಟ್ಟಿನ್ರಿ. ಓಕೆ, ಸೊ ಇದ್ರ ಜೊತೆ ಮತ್ತೇನ್ ಕನ್ಕ್ಲೂಷನ್ ಕೊಟ್ಟಿದ್ನಿಪ್ಪ ಅಂತಂದ್ರ, ಇಲ್ಲಿದಿಂತ ನಾವು ಏನ್ ಡಿಸ್ಕಸ್ ಮಾಡಿದ್ದೀವಿ, ನೀವು ಯಾವ್ದೋ ಒಂದ್ ತಗೋರಿ, ಈ ಮೂರತ್ತೊಳಗೆ ಒಂದ್ ಯಾವ್ದಾರು ತಗೋರಿ, ಅಥವಾ ಈ ಮೂರತ್ತೊಳಗೆ ಯಾವ್ದಾದ್ರು ತಗೋರಿ, ಹೌದಾ? ಈಗ ಇದ್ರೊಳಗಡೆ ನೋಡ್ರಿ, ಸಿಂಪಲ್. ಈಗ ಇದು ಬೇಸಿಕ್ ಮ್ಯಾಥ್ಸ್ ಅಂತೂ ನಿಮ್ಗೆ ಗೊತ್ತೈತ್ರಿ, ಇದು ಸೈನ್ ಥೀಟಾ ಐತ್ರಿ, ಇದು ತೆಳಗಡೆ ಐತಿ. ಸೊ ಸಪೋಸ್ ನಾ ಇದನ್ನ ಈ ಸೈಡ್ ತಗೊಂಡು ಹೋದ್ನಿ ಅಂತ ತಿಳ್ಕೊರಿ. ಸೊ ಇದೇನಾಗ್ತೈತ್ರಿ, ಇಲ್ಲಿ ಮೇಲ್ಗಡೆ ಬಂದು ಈ ಟರ್ಮ್ ಜೊತೆ ಗುಣಾಕಾರದಾಗ ಆಗ್ತೈತಿ. ಸೊ ಹಂಗಾದ್ರ ಇದನ್ನ ನಾ ಏನಂತ ಬರಿಬಹುದು ಹೇಳ್ರಿ ನೋಡೋಣ. ಇದನ್ನ ಏನಂತ ಬರಿಬಹುದಪ್ಪ ಅಂತಂದ್ರ, ಸೈನ್ ಥೀಟಾ ಇಂಟು ಕೊಸೆಕ್ ಥೀಟಾ ಅಂತ ಬರಿಬಹುದು. ಆಮೇಲೆ ಇದು ಎದಕ್ ಸಮ ಐತ್ರಿ, ಇಲ್ಲಿ ಏನ್ ಉಳ್ದೈತಿ ನೋಡ್ರಿ, ಇಲ್ಲಿ ಮೇಲ್ಗಡೆ 1 ಉಳ್ದೈತಿ. ಸೊ ಇಲ್ಲಿ ನಾವ್ ಏನಂತ ಬರಿಬಹುದ್ರಿ, 1 ಅಂತ ಬರಿಬಹುದು. ಅಂದ್ರೆ ಇಲ್ಲಿ ಕನ್ಕ್ಲೂಷನ್ ಏನ್ ಕೊಟ್ಟಿನ್ರಿ ನಾ ನಿಮಗ, ಯಾವುದು ಎರಡು ಟ್ರಿಗ್ನೋಮೆಟ್ರಿಕ್ ಟರ್ಮ್ಸ್ ಒಂದ್ ವೇಳೆ ಅಪೋಸಿಟ್ ಇದ್ದು ಅಂತ ತಿಳ್ಕೊರಿ, ಅದನ್ನ ನೀವು ಗುಣಾಕಾರ ಮಾಡಿದಾಗ ಅದರದ್ದು ವ್ಯಾಲ್ಯೂ ಎಷ್ಟು ಬರ್ತೈತ್ರಿ, 1 ಬರ್ತೈತಿ. ಇನ್ನೊಂದ್ಸಲ ಕೇಳ್ರಿ, ಎರಡು ಟ್ರಿಗ್ನೋಮೆಟ್ರಿಕ್ ಟರ್ಮ್ಸ್ ನ ಅಪೋಸಿಟ್ ಇರುವಂತ ಎರಡು ಟ್ರಿಗ್ನೋಮೆಟ್ರಿಕ್ ಟರ್ಮ್ಸ್ ನ ನೀವು ಗುಣಾಕಾರ ಮಾಡಿದ್ರ ಅದರದ್ದು ವ್ಯಾಲ್ಯೂ ಎಷ್ಟು ಬರ್ತೈತ್ರಿ, 1 ಬರ್ತೈತಿ. ಸೊ ಹಂಗಾದ್ರ ಅದನ್ನ ಪ್ರೂವ್ ಮಾಡಿ ತೋರಿಸಿ ನಿಮಗ. ಸೊ ಈಗೇನ್ ಮಾಡ್ರಿ, ಈ ಕಾಸ್ ಥೀಟಾನ ಈ ಕಡೆ ಕಳಿಸ್ರಿ. ಅಂದ್ರೆ ನೀವು ಇದನ್ನ ಏನಂತ ಬರಿಬಹುದ್ರಿ, ಕಾಸ್ ಥೀಟಾ, ಆಮೇಲೆ ಅದರದ ಅಪೋಸಿಟ್ ಫಂಕ್ಷನ್ ಯಾವ್ದೈತ್ರಿ, ಸೆಕ್ ಥೀಟಾ. ಸೊ ಇದನ್ನ ಏನಂತ ಬರಿಬಹುದು ಹೇಳ್ರಿ ನೀವು, 1 ಅಂತ ಬರಿಬಹುದು. ಅದೇ ರೀತಿ ಒಳಗೆ ಇದನ್ನು ಇಲ್ಲಿ ಗುಣಾಕಾರ ಮಾಡ್ರಿ, ಈ ಟ್ಯಾನ್ ಥೀಟಾನ ಇಲ್ಲಿ ಗುಣಾಕಾರ ಮಾಡ್ರಿ. ಅಂದ್ರೆ ನೀವು ಇದನ್ನ ಏನಂತ ಬರಿಬಹುದು, ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಅಂತ ಬರಿಬಹುದು. ಅಂದ್ರೆ ಇದು ಬೇರೆ ಪಾಯಿಂಟ್, ಇದು ಬೇರೆ ಪಾಯಿಂಟ್ ಅಂತಲ್ಲ, ಅರ್ಥ ಆಯ್ತ್ರಿ? ಸೊ ಬೇಸಿಕ್ಲಿ ಮೂರು ಪಾಯಿಂಟ್ ಒಂದ ಅದಾವ್ರಿ, ರೈಟ್? ಸೊ ಅದ್ರದ್ದು ಒಂದು ಸ್ಟೆಪ್ ಮ್ಯಾಥಮೆಟಿಕಲ್ ನಾವು ಏನು ಸಾಲ್ವ್ ಮಾಡ್ತೀವಲ್ಲ, ಒಂದು ಸ್ಟೆಪ್ ಮುಂದಿಂದ ಐತ್ರಿ ಅಷ್ಟ, ರೈಟ್? ಸೊ ಇಲ್ಲಿದಿಂತ ನಾ ಕನ್ಕ್ಲೂಷನ್ ಏನ್ ಕೊಟ್ಟಿನ್ರಿ, ಎರಡು ಅಪೋಸಿಟ್ ಇರುವಂತ ಟ್ರಿಗ್ನೋಮೆಟ್ರಿಕ್ ಟರ್ಮ್ಸ್ ನ ನೀವು ಗುಣಾಕಾರ ಮಾಡಿದಾಗ ವ್ಯಾಲ್ಯೂ ನಿಮ್ದು ಎಷ್ಟು ಬರ್ತೈತ್ರಿ, 1 ಬರ್ತೈತಿ ಅಂತ ಹೇಳಿದ್ರಿ. ಸೊ ಇಲ್ಲಿವರೆಗೂ
ನಾವು ಲಾಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಿದ್ದೀವಿ. ಈಗ ಇವತ್ತಿನ ಕ್ಲಾಸ್ ಒಳಗಡೆ ನಾವು ಇನ್ನೊಂದು ಪಾಯಿಂಟ್ ನ ಡಿಸ್ಕಸ್ ಮಾಡೋಣ್ರಿ ಇಲ್ಲಿ. ದಟ್ ಈಸ್ ಇಲ್ಲಿ ನೋಡ್ರಿ, ಈಗ ಒಂದು ಪಾಯಿಂಟ್ ಸೈನ್ ಥೀಟಾ. ಹೌದಾ? ಸೈನ್ ಥೀಟಾ ಅಂದ್ರೆ ಏನ್ರಿ ಸರ್? ಈಗ ಹೇಳಿದ್ರಲ್ಲ ಅಪೋಸಿಟ್ ಸೈಡ್ ಬೈ ಹೈಪೋಟನಸ್ ಅಂತ ಹೇಳಿದ್ರಿ. ಹೌದಾ? ಹಂಗಾರ ಕಾಸ್ ಥೀಟಾ ಅಂದ್ರೆ ಏನಂತ ಹೇಳಿನ್ರಿ ಸರ್? ಅಡ್ಜಸೆಂಟ್ ಸೈಡ್ ಬೈ ಹೈಪೋಟನಸ್ ಅಂತ ಹೇಳಿರಿ. ಹಂಗಾರ ಟ್ಯಾನ್ ಥೀಟಾ ಅಂದ್ರೆ ಏನ್ ಹೇಳಿರಿ? ಸೊ ಟ್ಯಾನ್ ಥೀಟಾ ಅಂತಂದ್ರ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಹೇಳಿರಿ. ಹೌದಾ? ಒಂದು ಕನ್ಕ್ಲೂಷನ್ ನೋಡ್ರಿ. ಓಕೆ, ಒಂದು ಕನ್ಕ್ಲೂಷನ್ ನೋಡ್ರಿ. ಓಕೆ, ಸ್ವಲ್ಪ ಈ ಫಾರ್ಮುಲಾನ ಅಬ್ಸರ್ವ್ ಮಾಡ್ರಿ. ಓಕೆ, ಈ ಫಾರ್ಮುಲಾನ ಅಬ್ಸರ್ವ್ ಮಾಡ್ರಿ. ಸರ್ ಮಾಡಕತ್ತೀವ್ರಿ, ಇದನ್ನ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಆಮೇಲೆ ಇವು ಎರಡು ಫಾರ್ಮುಲಾಸ್ನ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಇವು ಎರಡು ಫಾರ್ಮುಲಾಸ್ನ ನೀವು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಮೊದಲು ಇದನ್ನ ನೋಡ್ರಿ, ಇದನ್ನ ನೋಡ್ರಿ, ಆಮೇಲೆ ಇದನ್ನ ನೋಡ್ರಿ. ಏನ್ ಅನಿಸ್ತೈತ್ರಿ ಸರ್? ಏನು ಅನ್ಸಂಗಿಲ್ರಿ. ಓಕೆ, ಏನ್ ಅನಿಸ್ತೈತಪ್ಪ ಅಂದ್ರ ಇಲ್ಲಿ ನೀವು ಸ್ವಲ್ಪ ಲಕ್ಷ ಕೊಟ್ಟು ನೋಡಿದ್ರಿ ಅಂತಂದ್ರ, ಸಪೋಸ್ ಈ ಮೇಲ್ಗಡೆ ಬರೆದಿರುವಂತ ವ್ಯಾಲ್ಯೂನ ಅಥವಾ ಫಾರ್ಮುಲಾನ ನಾನು ತೆಳಗಡೆ ಬರೆದಿರುವಂತ ಫಾರ್ಮುಲಾ ಜೊತೆ ಇದನ್ನ ನಾನು ಭಾಗ ಮಾಡೀನಿ ಅಂತ ತಿಳ್ಕೊರಿ. ಯಾವ್ರಿ? ಇವು ಎರಡೂನು ನಾ ಭಾಗ ಮಾಡೀನಿ ಅಂತ ತಿಳ್ಕೊರಿ. ಏನಾಗ್ತೈತ್ರಿ ನೋಡ್ರಿ, ಇಲ್ಲೇ ಹೈಪೋಟನಸ್ ಮತ್ತೆ ಈ ಹೈಪೋಟನಸ್ ಕ್ಯಾನ್ಸಲ್ ಆಗ್ತೈತಿ. ಸೊ ಹಂಗಾದ್ರೆ ಇಲ್ಲಿ ಏನ್ ಉಳಿತ್ ನೋಡ್ರಿ? ಮೇಲ್ಗಡೆ ಅಪೋಸಿಟ್ ಉಳಿತ್ರಿ, ಅಪೋಸಿಟ್ ಸೈಡ್ ಉಳಿತ್ರಿ. ಆಮೇಲೆ ಇಲ್ಲಿ ತೆಳಗಡೆ ಏನ್ ಉಳಿತ್ರಿ? ಅಡ್ಜಸೆಂಟ್ ಸೈಡ್ ಉಳಿತ್ರಿ. ಹೌದಲ್ರಿ? ಅಂದ್ರೆ ಇವನ್ ಎರಡೂನು ನೀವು ಭಾಗ ಮಾಡಿದಾಗ ನಿಮ್ಗೆ ಏನ್ ಉಳಿತ್ರಿ? ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಉಳಿತ್ರಿ. ಇದನ್ನ ಎಲ್ಲೂ ನೋಡಿದಂಗ ಐತಲ್ರಿ. ಸೊ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರಿ ಅಂದ್ರ ಆ ವ್ಯಾಲ್ಯೂ ಇಲ್ಲೇ ಪ್ರೆಸೆಂಟ್ ಐತಿ ನೋಡ್ರಿ. ಅಂದ್ರೆ ನಮಗೆ ಇಲ್ಲಿ ಏನ್ ಅರ್ಥ ಐತ್ರಿ? ನೀವು ಸೈನ್ ಥೀಟಾದ ಡೆಫಿನೇಷನ್ ನ ಕಾಸ್ ಥೀಟಾ ಜೊತೆ ಭಾಗ ಮಾಡಿದಾಗ ನಿಮಗ್ ವ್ಯಾಲ್ಯೂ ಏನ್ ಬರಾಕತೈತಿ? ಟ್ಯಾನ್ ಥೀಟಾದ ವ್ಯಾಲ್ಯೂ ಬರಾಕತೈತಿ. ಅಂದ್ರೆ ಇಲ್ಲಿದಿಂತ್ರ ನಾವು ಏನ್ ಕನ್ಕ್ಲೂಷನ್ ಬರಿಬಹುದು ಹೇಳ್ರಿ? ಏನ್ ಬರಿಬಹುದು ಅಂದ್ರ ಟ್ಯಾನ್ ಥೀಟಾನ ನಾವು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತನೂ ಬರಿಬಹುದು. ಹೌದಲ್ರಿ? ನೋಡ್ರಿ, ಅಬ್ಸರ್ವ್ ಮಾಡ್ರಿ ನೀಟಾಗಿ. ಬೇಕಾದ್ರೆ ಇಲ್ಲಿ ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ. ಇಲ್ಲಿ ಸೈನ್ ಥೀಟಾ ನೋಡ್ರಿ, ಸೈನ್ ಥೀಟಾ ಬೈ ಕಾಸ್ ಥೀಟಾ. ಈಗ ನನಗೆ ಗೊತ್ತಿಲ್ಲ ಏನಾಗ್ತೈತಿ ಅಂತ ಹೇಳಿ. ಹೌದಾ? ಸೊ ಏನಾಗ್ತೈತಿ ಅಂತ ಗೊತ್ತಿಲ್ಲ ಅಂದ್ರೆ ನನಗೆ ಸೈನ್ ಥೀಟಾದ ಡೆಫಿನೇಷನ್ ಗೊತ್ತೈತಿ. ಸೊ ಸೈನ್ ಥೀಟಾದ ಡೆಫಿನೇಷನ್ ಏನೈತ್ರಿ? ಅಪೋಸಿಟ್ ಸೈಡ್ ಬೈ ಹೈಪೋಟನಸ್ ಅಂತ ಹೇಳಿನ್ರಿ ನಾನು. ಆಮೇಲೆ ಕಾಸ್ ಥೀಟಾದ ಡೆಫಿನೇಷನ್ ಏನ್ ಹೇಳಿನ್ರಿ? ಅಡ್ಜಸೆಂಟ್ ಸೈಡ್ ಬೈ ಹೈಪೋಟನಸ್ ಅಂತ ಹೇಳಿನ್ರಿ. ಹೌದಲ್ರಿ? ಸೊ ಈ ರೀತಿ ವ್ಯಾಲ್ಯೂಸ್ ಇದ್ದಾಗ ಸೊ ನಾವು ಕಲ್ತೀವಿ ಈ ಹೈಪೋಟನಸ್ ಮತ್ತೆ ಈ ಹೈಪೋಟನಸ್ ಕ್ಯಾನ್ಸಲ್ ಆತ್ರಿ. ಸೊ ಇವು ಎರಡು ಕ್ಯಾನ್ಸಲ್ ಆದ್ರೆ ಇಲ್ಲಿ ಏನ್ ಉಳಿತೈತಿ ನೋಡ್ರಿ? ಸೊ ಇಲ್ಲಿ ಏನ್ ಉಳಿತೈತ್ರಿ? ಮೇಲ್ಗಡೆ ಅಪೋಸಿಟ್ ಸೈಡ್ ಉಳ್ದೈತ್ರಿ, ಆ ಅಪೋಸಿಟ್ ಇಲ್ಲಿ ಬರೀವ್ರಿ. ತೆಳಗಡೆ ಏನ್ ಉಳ್ದೈತ್ರಿ? ಬರೀ ಅಡ್ಜಸೆಂಟ್ ಸೈಡ್ ಅಷ್ಟ ಉಳ್ದೈತ್ರಿ, ಆ ಅಡ್ಜಸೆಂಟ್ ಸೈಡ್ ಬರೆದ್ ಬಿಡೋಣ್ರಿ. ಸೊ ಈಗ ನನಗೆ ಹೇಳ್ರಿ, ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಇದು ಯಾವ್ದ್ರದ ಡೆಫಿನೇಷನ್ ಐತ್ರಿ? ಇದು ಟ್ಯಾನ್ ಥೀಟಾದ ಡೆಫಿನೇಷನ್ ಐತಿ. ಹೌದಲ್ರಿ? ಬೇಕಾದ್ರೆ ಇಲ್ಲಿ ಒಂದ್ಸಲ ಚೆಕ್ ಮಾಡ್ರಿ. ಸೊ ಟ್ಯಾನ್ ಥೀಟಾ ಅಂದ್ರೆ ಏನ್ರಿ? ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಸೊ ನಾವು ಸೈನ್ ಥೀಟಾ ಏನ್ ತಿಳ್ಕೊಂಡಿವಿ ಹೇಳ್ರಿ? ಇಲ್ಲಿ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅದನ್ನ ಏನಂತ ಬರ್ಕೋಬಹುದ್ರಿ? ಟ್ಯಾನ್ ಥೀಟಾ ಅಂತ ಬರ್ಕೋಬಹುದ್ರಿ. ಸೊ ಇವತ್ತಿಂದ ಒಂದ್ ಹೊಸ ಕನ್ಕ್ಲೂಷನ್ ನೋಡ್ರಿ. ಇವೆಲ್ಲ ಮುಂದೆ ಫಾರ್ಮುಲಾದಾಗ ಯೂಸ್ ಆಗ್ತಾವ್ರಿ. ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ಬೇಕಾದ್ರೆ ಇವೇನ್ ಕನ್ಕ್ಲೂಷನ್ಸ್ ನಾ ಕೊಡಾಕತ್ತೀನಿ ನೋಡ್ರಿ, ಇವೆಲ್ಲ ಕನ್ಕ್ಲೂಷನ್ಸ್ ಯೂಸ್ ಆಗ್ತಾವ್ರಿ. ರೈಟ್? ಓಕೆ, ಈಗ ಇನ್ನೊಂದು ಪಾಯಿಂಟ್ ನೋಡ್ರಿ ಇಲ್ಲಿ. ಓಕೆ, ಇನ್ನೊಂದು ಪಾಯಿಂಟ್ ನೋಡ್ರಿ. ಓಕೆ,
ಈಗ ನಾನು ಮೊದಲು ಏನ್ ಮಾಡ್ತೇನ್ರಿ, ಈಗ ಮೊದಲ ಕಾಸ್ ಥೀಟಾ ಬರೀತೇನ್ರಿ. ಕಾಸ್ ಥೀಟಾ ಏನಪ್ಪಾ? ಕಾಸ್ ಥೀಟಾದ ಡೆಫಿನೇಷನ್ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟನಸ್. ಹೌದಾ? ಆಮೇಲೆ ಸೈನ್ ಥೀಟಾ ಬರೀತೇನ್ರಿ. ಆಮೇಲೆ ಸೈನ್ ಥೀಟಾ ಬರೀತೇನ್ರಿ. ಸೊ ಸೈನ್ ಥೀಟಾದ ಫಾರ್ಮುಲಾ ಏನೈತ್ರಿ? ಅಪೋಸಿಟ್ ಸೈಡ್ ಬೈ ಹೈಪೋಟನಸ್ ಸೈಡ್ ಐತ್ರಿ. ರೈಟ್? ಈಗ ನೋಡ್ರಿ, ಆಗಳೇನ ಏನ್ ಮಾಡೀನ್ರಿ? ಸೈನ್ ಥೀಟಾನ ಕಾಸ್ ಥೀಟಾಲೆ ಭಾಗ ಮಾಡೀನ್ರಿ. ಸೊ ಎಷ್ಟು ಬಂತ್ರಿ ಅದ? ಅದು ಟ್ಯಾನ್ ಥೀಟಾ ಬಂತ್ರಿ. ಬರಬರಿ ರೀ? ಓಕೆ. ಈಗ ನಾವು ಉಲ್ಟಾ ಮಾಡಾಕತ್ತೇನ್ರಿ. ನಾನು ಕಾಸ್ ಥೀಟಾನ ಸೈನ್ ಥೀಟಾಲೆ ಭಾಗ ಮಾಡತ್ತೇನ್ರಿ. ಸೊ ಸೈನ್ ಥೀಟಾನ ಕಾಸ್ ಥೀಟಾಲೆ ಆಗಲೇ ಭಾಗ ಮಾಡಿದ್ದೀನ್ರಿ. ಈಗ ನಾ ಕಾಸ್ ಥೀಟಾನ ಸೈನ್ ಥೀಟಾಲೆ ಭಾಗ ಮಾಡತ್ತೇನ್ರಿ. ಈಗ ಭಾಗ ಮಾಡಿದ ನಿಮ್ಗೂ ಗೊತ್ತೈತಿರಿ, ಮತ್ತೆ ಹೈಪೋಟನಸ್ ಕ್ಯಾನ್ಸಲ್ ಆತ್ರಿ ಅದು. ಸೊ ಮ್ಯಾಲ್ಗಡೆ ಏನ್ ಉಳಿತ್ ನೋಡ್ರಿ? ಮ್ಯಾಲ್ಗಡೆ ಅಡ್ಜಸೆಂಟ್ ಸೈಡ್ ಉಳಿತ್ರಿ. ಕೆಳಗಡೆ ಏನ್ ಉಳಿತ್ ನೋಡ್ರಿ? ಅಪೋಸಿಟ್ ಸೈಡ್ ಉಳಿತ್ರಿ. ಸೊ ನನಗೆ ಹೇಳ್ರಿ, ಇದು ಫಾರ್ಮುಲಾ ಎಲ್ಲೋ ನೋಡಿದಂಗ ಐತ್ರಿ. ಅಡ್ಜಸೆಂಟ್ ಸೈಡ್ ಬೈ ಅಪೋಸಿಟ್ ಸೈಡ್ ಯಾವ್ದ್ರದ್ದು ಫಾರ್ಮುಲಾ ಐತಿರದ? ಇದು ಕಾಟ್ ಥೀಟಾದ ಫಾರ್ಮುಲಾ ಐತಿ. ಸೊ ಕಾಟ್ ಥೀಟಾದ ಫಾರ್ಮುಲಾ ಏನೈತ್ರಿ? ಅಡ್ಜಸೆಂಟ್ ಸೈಡ್ ಬೈ ಅಪೋಸಿಟ್ ಸೈಡ್. ಅಂದ್ರ ಇಲ್ಲಿದಿಂತ್ರ ನಾವು ಇನ್ನೊಂದು ಪಾಯಿಂಟ್ ಏನ್ ತಿಳ್ಕೊಂಡಿವಿ ಹೇಳ್ರಿ? ನಾವು ಕಾಟ್ ಥೀಟಾನ ಏನಂತ ಬರೀಬಹುದ್ರಿ? ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಬರೀಬಹುದ್ರಿ. ಏನಂತ ಬರೀಬಹುದ್ರಿ? ಕಾಟ್ ಥೀಟಾನ ಆಸ್ ಅ ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಬರೀಬಹುದು. ರೈಟ್? ಟ್ಯಾನ್ ಥೀಟಾನ ಏನಂತ ಬರೀಬಹುದ್ರಿ? ಆಗಲೇ ಹೇಳಿದ್ನಲ್ಲ, ಟ್ಯಾನ್ ಥೀಟಾನ ಏನಂತ ಬರೀಬಹುದ್ರಿ? ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರೀಬಹುದು. ಈಗ ಕೆಲವೊಬ್ರು ಸ್ಟೂಡೆಂಟ್ಸ್ ಅನ್ಬೋದು, ಸರ್ ನೀವು ಹೇಳೋದು ಕರೆಕ್ಟ್ ಐತ್ರಿ, ಬಟ್ ಎಕ್ಸಾಮ್ ಒಳಗ ನಮ್ ಕನ್ಫ್ಯೂಷನ್ ಆಗಕ್ಕೆ ಶುರು ಆಕೈತಿ. ಸರ್ ಟ್ಯಾನ್ ಥೀಟಾ ಸೈನ್ ಥೀಟಾ ಬೈ ಕಾಸ್ ಥೀಟಾ ಬರ್ತೈತೋ, ಏನ್ ಕಾಸ್ ಥೀಟಾ ಬೈ ಸೈನ್ ಥೀಟಾ ಬರ್ತೈತೋ? ಕಾಟ್ ಥೀಟಾಕ ಸೈನ್ ಥೀಟಾ ಕಾಸ್ ಥೀಟಾ ಬರ್ತಾವ ಅಂತ ಗೊತ್ತೈತ್ರಿ, ಬಟ್ ಯಾವ್ದು ಮ್ಯಾಲ ಬರ್ತೈತಿ, ಯಾವ್ದು ತೆಳಗ್ ಬರ್ತೈತಿ, ಯಾವ್ದು ನ್ಯೂಮರೇಟರ್ ದ ಬರ್ತೈತಿ, ಯಾವ್ದು ಡಿನಾಮಿನೇಟರ್ ದ ಬರ್ತೈತ್ರಿ? ಕನ್ಫ್ಯೂಷನ್ ಸರ್. ಓಕೆ, ಅದಕ್ಕೊಂದು ಸಿಂಪಲ್ ಥಿಂಗ್ ಹೇಳ್ತೇನೆ ನೋಡ್ರಿ. ಒಂದು ಥಿಂಗ್ ಅಂತರೂ ಕನ್ಫರ್ಮ್ ಆತ್ರಿ ನಮಗ, ಟ್ಯಾನ್ ಥೀಟಾ ಮತ್ತ ಸೈನ್ ಥೀಟಾನ ಇದನ್ನ ನಾವು ಏನ್ ಮಾಡಬಹುದು? ಇದ್ರಲಿಂತ್ರ ಟ್ಯಾನ್ ಥೀಟಾನು ಡಿಫೈನ್ ಮಾಡಬಹುದ್ರಿ, ಆಮೇಲೆ ಕಾಟ್ ಥೀಟಾನು ಡಿಫೈನ್ ಮಾಡಬಹುದ್ರಿ. ಓಕೆ, ಅಥವಾ ಟ್ಯಾನ್ ಥೀಟಾ ಮತ್ತ ಕಾಟ್ ಥೀಟಾನ ನಿಮಗೆ ಡಿಫೈನ್ ಮಾಡಾಕ ಅಂದ್ರೆ ಇನ್ನೊಂದು ರೀತಿ ಒಳಗೆ ಡಿಫೈನ್ ಮಾಡಾಕ ನಾವು ಅದನ್ನ ಸೈನ್ ಥೀಟಾ ಮತ್ತು ಕಾಸ್ ಥೀಟಾಲೆ ಡಿಫೈನ್ ಮಾಡಬಹುದು ಅಂತ ಹೇಳಿನ್ರಿ. ಕರೆಕ್ಟ್? ಸೊ ಈಗ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದ್ರಿ? ಸೊ ಇದಕ್ಕೊಂದು ಸಿಂಪಲ್ ನೆನ್ಪಿಟ್ಕೋರಿ. ಇದು ಕಾಟ್ ಥೀಟಾ ಸಿ ಐತ್ರಿ, ಆಮೇಲೆ ಕಾಸ್ ಥೀಟಾ ಸಿ ಐತ್ರಿ. ಸೊ ಸಿ ಮುಂದ್ಗಡೆ ಸಿ ಬರ್ತೈತೆ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಉಳಿತು. ಇದನ್ನ ಒಂದು ನೆನ್ಪಿಟ್ಕೊಂಡ್ಬಿಡ್ರಿ, ಉಳಿಕೆದ ಆಟೋಮೆಟಿಕ್ಲಿ ನೆನಪು ಉಳಿತೈತ್ರಿ. ಯಾಕಂದ್ರೆ ಟ್ಯಾನ್ ಥೀಟಾ ಏನೈತ್ರಿ? ಇದ್ರದ್ದು ಅಪೋಸಿಟ್ ಐತೆ ಅಂತ ಗೊತ್ತೈತಿ ನಮಗ. ಹೌದಲ್ರಿ? ಸಿ ಇಲ್ಲಿ ಯಾವುದೂ ಥಿಂಗ್ಸ್ ನ ನೀವು ಹೆಂಗೂ ಪ್ರೂವ್ ಮಾಡ್ಬೋದ್ರಿ. ಈಗ ಬರೀ ನೀವು ನಾ ಇಲ್ಲಿ ಬರೀ ಸೈಡ್ಸ್ ತೊಗೊಂಡು ಪ್ರೂವ್ ಮಾಡೀನ್ರಿ ಇಲ್ಲಿ. ಈಗ ನೀವು ಅದನ್ನ ಸೈಡ್ಸ್ ತೊಗೊಂಡ ಪ್ರೂವ್ ಮಾಡ್ಬೇಕಂತ ಏನ್ ರೂಲ್ಸ್ ಇಲ್ಲ. ಈಗ ಇದನ್ನ ನಾ ಸೈಡ್ಸ್ ತೊಗೊಂಡ ಪ್ರೂವ್ ಮಾಡ್ಬೇಕಂತ ಏನಿಲ್ಲ. ಈಗ ನೋಡ್ರಿ, ಒಂದ್ ಎಕ್ಸಾಂಪಲ್ ನಾ ನಿಮಗ್ ತೋರಿಸ್ತೀನಿ. ಇದನ್ನ ಇನ್ನೊಂದ್ ರೀತಿ ಒಳಗೆ ಹೆಂಗ್ ಪ್ರೂವ್ ಮಾಡಬಹುದಪ್ಪ ಅಂತಂದ್ರ ನೋಡ್ರಿ, ಈಗ ಟ್ಯಾನ್ ಥೀಟಾ ಐತ್ರಿ, ಹೌದಾ? ಅಥವಾ ಕಾಟ್ ಥೀಟಾ ತಗೋರಿ, ಯಾಕಂದ್ರೆ ಕಾಟ್ ಥೀಟಾ ಬಗ್ಗೆ ಮಾತಾಡೋರದು ಇವ್ರು ನಾವು. ಸೊ ಕಾಟ್ ಥೀಟಾನ ನಾವು ಹೆಂಗಂತ ಬರ್ಕೋಬಹುದು ಅಂತ ಹೇಳಿನ್ರಿ? 1/tan ಥೀಟಾ ಬರ್ಕೋಬಹುದು ಅಂತ ಹೇಳಿನ್ರಿ. ನೆನಪಿರ್ಬೋದು ನಿಮ್ಗೆ. ಲಾಸ್ಟ್ ಕ್ಲಾಸ್ ಒಳಗೂ ಹೇಳಿದ್ದೀನ್ರಿ, ಈ ಕ್ಲಾಸ್ನಾಗೂ ಇದನ್ನ ರಿವೈಸ್ ಮಾಡಿದ್ದೇನ್ರಿ ನಾ. ಈಗ ಹಂಗಾದ್ರೆ ನಾ ಇಲ್ಲ ಏನ್ ಮಾಡ್ತೇನ್ರಿ, ಇದನ್ನ 1/tan ಥೀಟಾ ಇದನ್ನ ಆಗಲೇ ಪ್ರೂವ್ ಮಾಡಿದ್ನಿಲ್ರಿ ನಾ. ಟ್ಯಾನ್ ಥೀಟಾನ ಏನಂತ ಬರಿಬಹುದ್ರಿ? ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರಿಬಹುದು. ಸೊ ಹಂಗಾದ್ರೆ ನಾ ಟ್ಯಾನ್ ಥೀಟಾ ಪ್ಲೇಸ್ ದಾಗ ನೋಡ್ರಿ, ಒಂದ್ ಮುಂದ್ಗಡೆ ಒಂದ್ ಬರ್ದೇನ್ರಿ. ಈ ಟ್ಯಾನ್ ಥೀಟಾ ಬದಲಾಗಿ ನಾ ಏನ್ ಮಾಡ್ತೇನ್ರಿ, ಇಲ್ಲಿ ನಾನು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರಿತೇನ್ರಿ. ಹೌದಾ? ಈಗ ಮೊನ್ನೆ ಕ್ಲಾಸ್ ಒಳಗೆ ಹೇಳೇನ್ರಿ ನಾ.
ಸೊ ಈ ಕಾಸ್ ಥೀಟಾ ಏನಾಗಿಬಿಡ್ತೈತ್ರಿ, ಇದು ಮ್ಯಾಗ್ ಬಂದ್ಬಿಡ್ತೈತ್ರಿ. ಸೊ ಹಂಗಾರೆ ಈಗ ಏನಾತ್ರಿ ಇದು ಕಾಸ್ ಥೀಟಾ ಬೈ ಸೈನ್ ಥೀಟಾ ಆತ್ರಿ. ಇದು ಹಿಂಗೂ ಪ್ರೂವ್ ಮಾಡ್ಬೋದ್ರಿ ನೀವು. ಓಕೆ, ಇರ್ಲಿ, ಇವೆಲ್ಲ ನಾನು ಪ್ರೂವ್ ಮಾಡಿ ತೋರ್ಸಾಕತ್ತೇನ್ರಿ. ಬಟ್ ಎಕ್ಸಾಮ್ ಒಳಗೆ ನೀವು ಡೈರೆಕ್ಟ್ಲಿ ಈ ಕನ್ಕ್ಲೂಷನ್ಸ್ ಏನದಾವಲ್ಲ, ಈ ಕನ್ಕ್ಲೂಷನ್ಸ್ ನ ನೆನ್ಪಿಟ್ಕೊರಿ. ಓಕೆ, ಈ ಕನ್ಕ್ಲೂಷನ್ಸ್ ಏನ್ ನಾವು ಡಿಸ್ಕಸ್ ಮಾಡಿವ್ ನೋಡ್ರಿ, ಈ ಕನ್ಕ್ಲೂಷನ್ಸ್ ನ ನೆನ್ಪಿಟ್ಕೊರಿ ಸಾಕು. ಓಕೆ, ರೈಟ್. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ಟಿಲ್ ಹಿಯರ್. ಓಕೆ, ರೈಟ್. ಸರ್ ಮತ್ತೇನ್ರಿ ಐತೇನ್ರಿ? ಎಸ್, ಮತ್ತೈತಿ. ಏನಾದ್ರು ಸ್ವಲ್ಪ ಡಿಸ್ಕಸ್ ಮಾಡೋಣ್ರಿ, ಮತ್ತ ಆಮೇಲೆ ಪ್ರಾಬ್ಲಮ್ಸಿಗೆ ಹೋಗಾಕ್ ಬರ್ತೈತಿ, ಹೌದಲ್ರಿ? ರೈಟ್. ಈಗ ಇನ್ನೊಂದು ಪಾಯಿಂಟ್ ನಾವು ಡಿಸ್ಕಸ್ ಮಾಡೋಣ. ಏನಂತಂದ್ರೆ, ನಾವು ಕೊಸೆಕ್ ಥೀಟಾ ಇಸ್ ಈಕ್ವಲ್ ಟು ಇದನ್ನ ಏನಂತ ತಗೊಂಡಿವಿ, ಹೈಪೋಟನಸ್ ಬೈ ಅಪೋಸಿಟ್ ಸೈಡ್ ಅಂತ ತಗೊಂಡಿವಿ, ಹೌದ್ರಿ? ಇದನ್ನ ಹೈಪೋಟನಸ್ ಬೈ ಅಪೋಸಿಟ್ ಸೈಡ್ ಅಂತ ತಗೊಂಡಿವಿ. ಆಮೇಲೆ ಸೆಕ್ ಥೀಟಾ. ಸೊ ಸೆಕ್ ಥೀಟಾನ ಏನಂತ ತಗೊಂಡಿವಿ, ಇದನ್ನ ಹೈಪೋಟನಸ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ತಗೊಂಡಿವಿ, ರೈಟ್? ಓಕೆ, ಈಗ ಒಂದು ಸ್ವಲ್ಪ ನೋಡ್ರಿ. ಸಪೋಸ್ ನಾ ಈ ವ್ಯಾಲ್ಯೂಸ್ನ, ಓಕೆ, ನೀಟಾಗಿ ಅಬ್ಸರ್ವ್ ಮಾಡ್ರಿ. ಈ ವ್ಯಾಲ್ಯೂಸ್ನ ಅಥವಾ ಈ ಡೆಫಿನೇಷನ್ನ ನಾನು ಈ ಡೆಫಿನೇಷನ್ ಜೊತೆ ಭಾಗ ಮಾಡಿದ್ನಿ ಅಂತ ತಿಳ್ಕೊರಿ. ಓಕೆ, ಸಪೋಸ್ ನಾ ಇದನ್ನ ಒಂದ್ ವೇಳೆ ಡಿವೈಡ್ ಮಾಡಿದ್ನ ಅಂತ ಅನ್ಕೋರಿ, ಇದನ್ನ ಒಂದ್ ವೇಳೆ ಭಾಗ ಮಾಡಿದ್ರಿ ಅಂತ ತಿಳ್ಕೊರಿ. ಇಲ್ಲಿ ಏನಾಗ್ತೈತ್ರಿ, ಮೇಲ್ಗಡೆ ಹೈಪೋಟನಸ್ ಮತ್ತು ಹೈಪೋಟನಸ್ ಕ್ಯಾನ್ಸಲ್ ಆಗ್ತೈತಿ, ಹೌದಾ? ಸೊ ಹೈಪೋಟನಸ್ ಮತ್ತು ಹೈಪೋಟನಸ್ ಕ್ಯಾನ್ಸಲ್ ಆತಂದ್ರೆ ಇಲ್ಲಿ ಮೇಲ್ಗಡೆ ಏನ್ ಉಳಿತೈತ್ರಿ, 1 ಬೈ ಅಪೋಸಿಟ್ ಉಳಿತೈತ್ರಿ. ಆಮೇಲೆ ಇಲ್ಲೇನ್ ಉಳಿತೈತ್ರಿ, ಯಾಕಂದ್ರೆ ಇದು ಕ್ಯಾನ್ಸಲ್ ಆಗೈತ್ರಿ ಅದ, ಹೌದಲ್ರಿ? ಸೊ ಇಲ್ಲೇನ್ ಉಳಿತೈತ್ರಿ, 1 ಬೈ ಅಡ್ಜಸೆಂಟ್ ಸೈಡ್ ಅಂತ ಉಳಿತೈತ್ರಿ, ರೈಟ್? 1 ಬೈ ಅಡ್ಜಸೆಂಟ್ ಸೈಡ್ ಅಂತ ಉಳಿತೈತ್ರಿ. ಸೊ ಈಗ ಈ ವ್ಯಾಲ್ಯೂ ಏನೈತಿ ನೋಡ್ರಿ, ಅಡ್ಜಸೆಂಟ್ ಸೈಡ್ ಏನೈತಲ್ಲ, ಇದು ಏನಾಗ್ತೈತ್ರಿ, ಇದು ಪೂರಾ ಮ್ಯಾಗ ಹೋಗ್ತೈತ್ರಿ, ಇಲ್ಲಿ ಪೂರಾ ಮ್ಯಾಗ ಗುಣಾಕಾರ. ಆಮೇಲೆ ಈ 1 ಏನೈತ್ರಿ, ಇದ್ರ ಜೊತೆ ಗುಣಾಕಾರ ಆಕೈತ್ರಿ. ಸೊ ಹಂಗಾದ್ರ ಈ ಅಡ್ಜಸೆಂಟ್ ಸೈಡ್ 1 ಜೊತೆ ಗುಣಾಕಾರ ಆದ್ರೆ ಇಲ್ಲಿ ಏನ್ ಉಳಿತೈತ್ರಿ, ಅಡ್ಜಸೆಂಟ್ ಸೈಡ್ ಉಳಿತೈತ್ರಿ. ಈ 1 ಈ ಅಪೋಸಿಟ್ ಸೈಡ್ ಜೊತೆ ಗುಣಾಕಾರ ಆತಂದ್ರೆ ಏನ್ ಆಕತ್ರಿ, ಅಪೋಸಿಟ್ ಆಕತ್ರಿ, ಹೌದಲ್ರಿ? ಸೊ ಈಗ ನನಗೆ ಹೇಳ್ರಿ, ಈ ಫಾರ್ಮುಲಾ ಎಲ್ಲಿ ನೋಡಿದಂಗ ಆಗೈತ್ರಿ? ಹೌದು ಸರ್, ಇದು ನೋಡಿದಂಗ ಆಗೈತಿಲ್ಲ ಎಲ್ಲೋ. ಸೊ ಅದು ಎಲ್ಲಿ ನೋಡಿರಿ ನೀವು, ಕಾಟ್ ಥೀಟಾದ ಡೆಫಿನೇಷನ್ ಒಳಗೆ ನೋಡಿರಿ. ಎಲ್ಲಿ ನೋಡಿರಿ, ಕಾಟ್ ಥೀಟಾದ ಡೆಫಿನೇಷನ್ ಒಳಗೆ ನೋಡಿರಿ. ಅಂದ್ರೆ ಇಲ್ಲಿದಿಂತ್ರ ನಾವು ಏನ್ ಮತ್ತೊಂದು ಪಾಯಿಂಟ್ ತಿಳ್ಕೊಂಡಿವಪ್ಪ ಅಂತಂದ್ರೆ, ನಾವು ಕಾಟ್ ಥೀಟಾನ, ಓಕೆ, ಕಾಟ್ ಥೀಟಾನ ಏನಂತ ಬರಿಬಹುದು ಹೇಳ್ರಿ, ಇದನ್ನ ಕೊಸೆಕ್ ಥೀಟಾ ಡಿವೈಡೆಡ್ ಬೈ ಸೆಕ್ ಥೀಟಾ ಅಂತ ಬರಿಬಹುದು. ಏನಂತ ಬರಿಬಹುದ್ರಿ, ಕೊಸೆಕ್ ಥೀಟಾ ಡಿವೈಡೆಡ್ ಬೈ ಸೆಕ್ ಥೀಟಾ ಅಂತ ಬರಿಬಹುದ್ರಿ, ಕಾಟ್ ಥೀಟಾನ. ಈಗ ಹಂಗಾರೆ ಟ್ಯಾನ್ ಥೀಟಾ ಏನಂತ ಬರಿಬಹುದು ಹೇಳ್ರಿ ನೋಡೋಣ. ಸರ್ ಟ್ಯಾನ್ ಥೀಟಾ ಇದ್ರದ್ದು ಉಲ್ಟಾ ಇರ್ತೈತ್ರಿ, ಆಗಲೇ ಹೇಳಿರಲ್ಲ. ಸೊ ಟ್ಯಾನ್ ಥೀಟಾನ ಏನಂತ ಬರಿಬಹುದು ನೀವು, ಇದನ್ನ ಸೆಕ್ ಥೀಟಾ ಡಿವೈಡೆಡ್ ಬೈ ಕೊಸೆಕ್ ಥೀಟಾ ಅಂತ ಬರಿಬಹುದು. ಓಕೆ, ಬಟ್ ಒಂದ್ ಏನ್ ಪಾಯಿಂಟ್ ಅಪ್ಪ ಅಂತಂದ್ರೆ, ಈ ಫಾರ್ಮುಲಾಸ್, ಇವು ಎರಡು ಫಾರ್ಮುಲಾಸ್ ಏನದಾವಲ್ಲ, ಸ್ವಲ್ಪ ನಮ್ಮ ಎಕ್ಸಾಮ್ಸ್ ಒಳಗಡೆ ಕಡಿಮೆ ಯೂಸ್ ಆಗಿದಾವ್ರಿ. ಅರ್ಥ ಆದದ್ರಿ? ಇವು ಎರಡು ಫಾರ್ಮುಲಾಸ್ ಏನದಾವ್ ನೋಡ್ರಿ, ಇವೊಂದ್ ಸ್ವಲ್ಪ ಕಡಿಮೆ ಯೂಸ್ ಆಗಿದಾವ್ರಿ. ಓಕೆ, ಹಾ, ಬಟ್ ಕಡಿಮೆ ಯೂಸ್ ಆಗಿದಾವ್ರಿ, ಬಟ್ ಯೂಸ್ ಆಗಿದಾವ್ರಿ, ರೈಟ್? ಹಾ, ಸೊ ಮ್ಯಾಕ್ಸಿಮಮ್ ನಾವು ಮೋಸ್ಟ್ ಆಫ್ ದಿ ಕೇಸಸ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ, ಓಕೆ, ಸೊ ನಾವೇನ್ ಮಾಡ್ತೀವಿ, ನಾವು ಟ್ಯಾನ್ ಥೀಟಾ ಮತ್ತು ಕಾಟ್ ಥೀಟಾ ಏನೈತಲ್ಲ, ಟ್ಯಾನ್ ಥೀಟಾ ಇದನ್ನ ಸೈನ್ ಥೀಟಾ ಬೈ ಕಾಸ್ ಥೀಟಾ, ಆಮೇಲೆ ಕಾಟ್ ಥೀಟಾ ಇದನ್ನೇನೈತ್ರಿ, ಕಾಸ್ ಥೀಟಾ ಬೈ ಸೈನ್ ಥೀಟಾ, ಇದನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆ, ಈ ವ್ಯಾಲ್ಯೂಸ್ ನಾವು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ಹಂಗಂತೇಳಿ ಈ ವ್ಯಾಲ್ಯೂಸ್ ಯೂಸ್ ಮಾಡಂಗಿಲ್ಲ ಅಂತಲ್ಲ, ಕಡಿಮೆ ಯೂಸ್ ಮಾಡ್ತೀವಿ.
ಓಕೆ. ಸೊ ಟ್ಯಾನ್ ಥೀಟಾನ ಸೆಕ್ ಥೀಟಾ ಬೈ ಕೊಸೆಕ್ ಥೀಟಾ ಮಾಡ್ತೀವಿ ರೀ. ಆಮೇಲೆ ಕಾಡ್ ಥೀಟಾನ ನಾವು ಏನ್ ಮಾಡ್ತೀವಿ, ಕೊಸೆಕ್ ಥೀಟಾ ಬೈ ಸೆಕ್ ಥೀಟಾ ಅಂತ ಮಾಡ್ತೀವಿ. ಓಕೆ, ರೈಟ್. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಓಕೆ, ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೊಂಡಿನಿ. ಓಕೆ, ರೈಟ್. ಸೊ ಸ್ಲೋಲಿ ಮತ್ತೆ ಇನ್ನೂ ಥಿಂಗ್ಸ್ ಅದಾವ್ರಿ. ಸ್ಲೋಲಿ ಒನ್ ಬೈ ಒನ್ ಥಿಂಗ್ಸ್ನ ನಾವು ಡಿಸ್ಕಸ್ ಮಾಡ್ಕೋತ ಹೋಗೋಣ್ರಿ. ಓಕೆ, ಈಗ ನಾವೇನ್ ಮಾಡೋಣ್ರಿ, ಇಲ್ಲಿವರೆಗೂ ನಾವ್ ಏನ್ ಡಿಸ್ಕಸ್ ಮಾಡೀವಲ್ಲ, ಈ ಪಾಠದಿಂದ ಎಷ್ಟು ಕ್ವಶನ್ಸ್ ನಮ್ಮ ಎಕ್ಸಾಮ್ಸಿಗೆ ಬಂದಿದಾವ್ರಿ, ಹೌದಾ? ಸೊ ನಾವೇನ್ ಮಾಡೋಣ್ರಿ, ಒಂದ್ ಪಾರ್ಟ್ ಥಿಯರಿ ಸ್ಟಡಿ ಮಾಡೋಣ್ರಿ, ಆ ಪಾರ್ಟ್ ಮ್ಯಾಗ ಏನೇನ್ ಕ್ವಶನ್ಸ್ ಬಂದಾವ ಅದನ್ನ ಡಿಸ್ಕಸ್ ಮಾಡೋಣ್ರಿ. ರೈಟ್. ಸೊ ಈಗ ಇಲ್ಲೊಂದು ಕ್ವಶನ್ ತಗೊಂಡೇನಿ ನೋಡ್ರಿ. ಓಕೆ, ಇದೊಂದು ಕ್ವಶನ್ ಐತ್ರಿ. ಸೊ ಕ್ವಶನ್ ಏನ್ ಕೊಟ್ಟಾನ್ರಿ, ಇಫ್ ಸೈನ್ ಥೀಟಾ, ನಾ ಸ್ವಲ್ಪ ಇದನ್ನ ಏನ್ ಮಾಡೀನಿ ಅಂತಂದ್ರ ವ್ಯಾಲ್ಯೂ ಕ್ವಶನ್ ಇದ ಬಂದೈತ್ರಿ ಎಕ್ಸಾಮ್ ಒಳಗ, ಬಟ್ ಇಲ್ಲಿ ಅದರ್ ಟ್ರಿಗ್ನೋಮೆಟ್ರಿಕ್ ಟರ್ಮ್ಸ್ ಅಂತ ಕೊಟ್ಟಿಲ್ರಿ, ಅವ ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಕೊಟ್ಟಿಲ್ರಿ. ಸೊ ಇದ್ರ ಬದಲಾಗಿ ಅವ್ ನಿಮಗ ಕಾಟ್ ಥೀಟಾದ ವ್ಯಾಲ್ಯೂ ಏನಾಕೈತೆ ಅಂತ ಕೇಳಿದಾನ್ರಿ. ಓಕೆ, ಎಕ್ಸಾಮ್ ಒಳಗೆ ಕೇಳಿರೋ ಕ್ವಶನ್ ಇದ್ರಿ. ಓಕೆ, ಬಟ್ ಈಗ ನಾ ಏನ್ ಮಾಡೀನ್ರಿ, ಎಲ್ಲಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಒಂದ್ಸಲ ಏನ್ ಮಾಡಿಬಿಡೋಣ್ರಿ, ಫೈಂಡ್ ಮಾಡಿಬಿಡೋಣ್ರಿ. ಓಕೆ, ಒಂದ್ಸಲ ಕಣ್ ಹಿಡಿದ್ ಬಿಡೋಣ್ರಿ, ಹೌದಾ? ರೈಟ್. ಸೊ ಒಂದ್ಸಲ ಇದನ್ನ ತಿಳ್ಕೊರಿ, ನಿಮಗೆಲ್ಲಾನು ಥಿಂಗ್ಸ್ ನೀಟಾಗಿ ಅರ್ಥ ಆಗಕ್ ಸ್ಟಾರ್ಟ್ ಆಗ್ತಾವ್ರಿ. ಈಗ ಏನ್ ಕೊಟ್ಟಾನ ನೋಡ್ರಿ, ಇಲ್ಲಿ ಸೈನ್ ಥೀಟಾ ಇಸ್ ಈಕ್ವಲ್ ಟು 12/13 ಅಂತ ಕೊಟ್ಟಾನ್ರಿ. ನೋಡ್ರಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಬಹಳ ಸಿಂಪಲ್ ಐತ್ರಿ. ಓಕೆ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಈಗ ನನಗ ಅವ ಏನ್ ಕೊಟ್ಟಾನ್ರಿ, ಸೈನ್ ಥೀಟಾ ಇದ್ರದ್ದು ವ್ಯಾಲ್ಯೂ ಏನೈತಪ್ಪ ಅಂತಂದ್ರ 12/13 ಐತ ಅಂತ ಹೇಳ್ತಾನ್ರಿ. 12/13 ಐತ ಅಂತ ಹೇಳ್ತಾನ್ರಿ. ಓಕೆ ಸರ್, ಈಗ ನನಗೆ ಹೇಳ್ರಿ, ಸೈನ್ ಥೀಟಾ ಅಂದ್ರ ನಾ ಏನ್ ಹೇಳಿನ್ರಿ ನಿಮಗ, ಸರ್ ಸೈನ್ ಥೀಟಾ ಅಂದ್ರ ನೀವು ಅಪೋಸಿಟ್ ಸೈಡ್ ಬೈ ಹೈಪೋಟನಸ್ ಸೈಡ್ ಅಂತ ಹೇಳಿರಿ ಸರ್ ನಮಗ. ಅಂದ್ರ ಇಲ್ಲಿದಿಂತ್ರ ನನಗೆ ಏನ್ ಗೊತ್ತಾತ್ ಹೇಳ್ರಿ, ಅಂದ್ರ ಇದ್ರ ಅರ್ಥ ಅಪೋಸಿಟ್ ಸೈಡ್ ಮುಂದ್ಗಡೆ ಯಾವ್ದೈತ್ರಿ ವ್ಯಾಲ್ಯೂ, 12 ಐತ್ರಿ, ಹೌದಲ್ರಿ? ಹೈಪೋಟನಸ್ ಸೈಡ್ ಮುಂದ್ಗಡೆ ಯಾವ್ದೈತ್ರಿ ವ್ಯಾಲ್ಯೂ, 13 ಐತ್ರಿ. ಅಂದ್ರೆ ಇದ್ರ ಅರ್ಥ ಏನ್ರಿ, ಅಪೋಸಿಟ್ ಸೈಡ್ ನಿಮ್ದು 12 ಯೂನಿಟ್ ಐತಿ, ಹೈಪೋಟನಸ್ ನಿಮ್ದು 13 ಯೂನಿಟ್ ಐತ್ರಿ. ಅಂದ್ರ ಸಪೋಸ್ ನಾ ಇಲ್ಲೊಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ತೆಗದ್ನಿ ಅಂತ ತಿಳ್ಕೊರಿ. ಇದೊಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ತೆಗದೇನ್ರಿ, ಇದನ್ನ ನಾನು ಥೀಟಾ ಅಂತ ತಗೋತೀನಿ, ಹೌದಾ? ಅಂದ್ರೆ ಇದು ನಿಮ್ದ ಹೈಪೋಟನಸ್ ಐತಿ, ಈ ಥೀಟಾದ ಅಪೋಸಿಟ್ ಸೈಡಿಗೆ ಏನಿರ್ತೈತ್ರಿ, ಅಪೋಸಿಟ್ ಸೈಡ್ ಇರ್ತೈತಿ. ಆಮೇಲೆ ಉಳಿದಿರೋ ಸೈಡ್ ಏನಿರ್ತೈತಲ್ಲ, ಇದು ಅಡ್ಜಸೆಂಟ್ ಸೈಡ್ ಇರ್ತೈತಿ. ಬೇಕಂದ್ರೆ ಈಗ ಸದ್ಯಕ್ಕೆ ಹೆಸರು ಕೊಡ್ರಿ, ಎ ಬಿ ಮತ್ತ ಸಿ, ಇದಂತೂ 90 ಡಿಗ್ರಿ ಇರ್ತೈತಿ ಅಂತ ಹೇಳಿನ್ರಿ. ಅಂದ್ರೆ ಈ ಫಾರ್ಮುಲಾದಿಂತ್ರ, ಈ ಪರ್ಟಿಕ್ಯುಲರ್ ಪಾರ್ಟ್ ದಿಂತ್ರ ನನಗೆ ಏನ್ ಗೊತ್ತಾಗೈತ್ರಿ, ಈ ಸೈಡ್ ಏನೈತಲ್ಲ ಇದು 13 ಐತ್ರಿ. ನೀವು 13 ಸೆಂಟಿಮೀಟರ್ ಅನ್ಕೋರಿ, 13 mm ಅನ್ಕೋರಿ, ರೈಟ್? ಬಟ್ ಅದು ಯೂನಿಟ್ ಐತ್ರಿ, 13 ಯೂನಿಟ್ ಅನ್ಕೊಳಕ್ ನೀವು 13 ಸೆಂಟಿಮೀಟರ್ ಐತಂತ ಅನ್ಕೋರಿ, ಏನ್ ತೊಂದ್ರೆ ಇಲ್ಲ, ಅನ್ಕೊಳಕ್ ಏನೋ ಐತ್ರಿ, ರೈಟ್? ಫೈನ್. ಸೊ ಅಪೋಸಿಟ್ ಸೈಡ್ ಎಷ್ಟೈತ್ರಿ, 12. ಅಂದ್ರ ಈ ಸೈಡ್ ಏನೈತಲ್ಲ, ಇದು ಏನ್ ಅಪೋಸಿಟ್ ಸೈಡ್ ಐತಲ್ಲ, ಇದು ಎಷ್ಟ ಐತ ಅಂತ ಹೇಳ್ತಾನ್ರಿ ಅವ, ಇದು 12 ಐತ ಅಂತ ಹೇಳ್ತಾನ್ರಿ. ಸೊ ಈಗ ನೋಡ್ರಿ, ನನಗ ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದ್ರೆ ಯಾವ್ಯಾವ ಹೇಳ್ರಿ, ಉಳ್ಕಿದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಫೈಂಡ್ ಮಾಡ್ಬೇಕು. ಈಗ ನಾನು ಕಾಸ್ ಥೀಟಾ ಮಾಡಬೇಕು, ಟ್ಯಾನ್ ಥೀಟಾ ಮಾಡಬೇಕು, ಕಾಟ್ ಥೀಟಾ ಮಾಡಬೇಕು, ಸೆಕ್ ಥೀಟಾ ಮಾಡಬೇಕು, ಕೊಸೆಕ್ ಮಾಡಬೇಕು, ಕಾಟ್ ಥೀಟಾ, ಇವು ಎಲ್ಲಾ ವ್ಯಾಲ್ಯೂಸ್ ನಾನು ಫೈಂಡ್ ಮಾಡ್ಬೇಕಾಗೈತಿ, ರೈಟ್? ಸೊ ಈಗ ಎಲ್ಲಾ ವ್ಯಾಲ್ಯೂಸ್ ಫೈಂಡ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತೈತ್ರಿ, ನನಗ ಈ ಸೈಡು ಬೇಕ, ಅಡ್ಜಸೆಂಟ್ ಸೈಡು ಬೇಕಂತ ನಿಮ್ಗೆ ಗೊತ್ತೈತ್ರಿ, ರೈಟ್? ಸೊ ಈಗ ಇದನ್ನ ಅಡ್ಜಸೆಂಟ್ ಸೈಡ್ ಹೆಂಗ್ ಫೈಂಡ್ ಮಾಡೋದ್ರಿ, ಇಲ್ಲಿ ಬರ್ತೈತ್ರಿ ಪೈಥಾಗೊರಸ್ ಥಿಯರಂ, ಇಲ್ಲಿ ಬರ್ತೈತಿ ಪೈಥಾಗೊರಸ್ ಥಿಯರಂ. ಸೊ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಗೊತ್ತಿರ್ತೈತ್ರಿ, ಸರ್ ಪೈಥಾಗೊರಸ್ ಥಿಯರಂ ಕಲ್ತೀವಿ ಸರ್, AC² = AB² + BC² ಅಂತ ಹೇಳಿ. ಬಟ್ ಕೆಲವೊಂದ್ಸಲ ಏನಾಕೈತಿ, ಸ್ಟೂಡೆಂಟ್ಸ್ AC ಸೈಡ್ ಯಾವ್ದೈತಿ, EB ಸೈಡ್ ಯಾವ್ದೈತಿ ನೋಡಂಗಿಲ್ಲ. ಇಲ್ಲಿ ನಾ ನಿಮ್ ಕಂಫರ್ಟಿಗೆ ನಾ ಅವನ ವ್ಯಾಲ್ಯೂಸ್ ಬರ್ತೇನೆ, ಟೆನ್ಷನ್ ತಗೋಬೇಡ್ರಿ, ರೈಟ್? ಓಕೆ, ಬಟ್ ನಾವು ಫಾರ್ಮುಲಾಸ್ ಬರೆಯೋದಾದ್ರ, ಓಕೆ, ಸೊ ಅದನ್ನ ಯಾವ ರೀತಿ ಬರೀತೀವಿ ಅಂದ್ರ, ಇದನ್ನ ಹೈಪೋಟನಸ್ ಸ್ಕ್ವೇರ್ = ಅಡ್ಜಸೆಂಟ್ ಸೈಡ್ ಸ್ಕ್ವೇರ್ ಪ್ಲಸ್ ಅಪೋಸಿಟ್ ಸೈಡ್ ಸ್ಕ್ವೇರ್, ಈ ರೀತಿ ನಾವು ಬರೀತೀವಿ. ನೀವು ಬೇಕಂದ್ರೆ ಇದನ್ನ ಇಲ್ಲಿನ AC ಅಂತ ಹೆಸರು ಕೊಟ್ಟಿರಲ್ಲ, ನೀವು ಬೇಕಂದ್ರೆ ಇದನ್ನ AC² = ಅಡ್ಜಸೆಂಟ್ ಸೈಡ್ ಏನೈತಿ ನೋಡ್ರಿ ಇಲ್ಲಿ BC² + AB² ಅಂತ ಬರೀಬಹುದು, ಏನ್ ತೊಂದರೆ ಇಲ್ಲ. ಅಥವಾ ಮೊದಲು AB² + BC² ಬರೀರಿ, ಅದು ಏನ್ ತೊಂದರೆ ಇಲ್ಲ.
ಸದ್ಯಕ್ಕೆ ನಾನು ನಿಮಗೆ ಡೀಟೇಲ್ ಆಗಿ ಸಾಲ್ವ್ ಮಾಡಿ ತೋರ್ಸಾಕತ್ತೇನೆ. ಓಕೆ, ಬಟ್ ಈ ಕ್ವಶನ್ ನಾವು ಬಹಳ ಕಡಿಮೆ ಟೈಮ್ದಾಗ ಮಾಡ್ಬೋದ್ರಿ. ಹೆಂಗ್ ಮಾಡ್ಬೋದು ಅದ್ರ ಬಗ್ಗೆ ಡಿಟೇಲ್ ಸ್ಟಡಿ ನಾವು ಮಾಡೋರ್ದೀವಿ, ಟೆನ್ಷನ್ ತಗೋಬೇಡ್ರಿ. ಓಕೆ ರೈಟ್. ಸೊ ಈಗ ಎ ಸಿ ಎಷ್ಟೈತ್ರಿ? 13 ಐತ್ರಿ. ಫಸ್ಟ್ ಕೇಳ್ರಿ, ಓಕೆ, ಆರಾಮಾಗಿ ಕೇಳ್ರಿ ಮೊದಲು. ಓಕೆ, ಸೊ 13 ಸ್ಕ್ವೇರ್. ಬಿ ಸಿ ಎಷ್ಟೈತಿ ನೋಡ್ರಿ? ಬಿ ಸಿ ನ ಕಂಡು ಹಿಡಿಬೇಕಾಗಿತ್ತು. ಈಗ ಬಿ ಸಿ ಸ್ಕ್ವೇರ್ ನ ಕಂಡು ಹಿಡಿಬೇಕಾಗೈತಿ. ರೈಟ್. ಎ ಬಿ ಸ್ಕ್ವೇರ್ ಎಷ್ಟೈತ್ರಿ? 12 ಸ್ಕ್ವೇರ್ ಮಾಡೋಣ್ರಿ. 12 ಸ್ಕ್ವೇರ್. ಓಕೆ, ಸೊ 13 ಸ್ಕ್ವೇರ್ ಗೊತ್ತೈತಿ ನಿಮಗ 169 ಆಗ್ತೈತ್ರಿ. ರೈಟ್. ಆಮೇಲೆ ಬಿ ಸಿ ಸ್ಕ್ವೇರ್ ಇದನ್ನ ಹಂಗ ಬರೀರಿ, ಪ್ಲಸ್ 12 ಸ್ಕ್ವೇರ್ ಎಷ್ಟು ಬರ್ತೈತ್ರಿ? 144 ಬರ್ತೈತ್ರಿ. ರೈಟ್. ಓಕೆ, ಸೊ ಈಗ ಮುಂದ ಇದನ್ನ ಸಾಲ್ವ್ ಮಾಡೋಣ್ರಿ. ಓಕೆ, ಓಕೆ, ಸೊ ಇಲ್ಲಿ ಮುಂದೆ ಸಾಲ್ವ್ ಮಾಡೋಣ್ರಿ. ಈಗ ಇಲ್ಲಿ ಏನ್ ಮಾಡ್ರಿ, ಈ 144 ಏನೈತ್ಲ ಇದನ್ನ ಈ ಕಡೆ ತಗೊಂಬರ್ರಿ. ಸೊ ಇದು ಪ್ಲಸ್ 144 ಐತಿ, ಈ ಕಡೆ ಬಂತಂದ್ರೆ ಮೈನಸ್ 144 ಆಕೈತ್ರಿ. ಸೊ 169 ಒಳಗಡೆ 144 ಇದನ್ನ ಮೈನಸ್ ಮಾಡ್ರಿ. ಇದು ಬಿ ಸಿ ಸ್ಕ್ವೇರ್ ಆಕೈತಿ. ಹೌದಾ? ರೈಟ್. ಸೊ 9 ಒಳಗೆ 4 ಕಳೀರಿ 5 ಉಳಿತೈತ್ರಿ. ಸೊ 16 ಒಳಗೆ 14 ಕಳೀರಿ 2 ಉಳಿತೈತ್ರಿ. ಸೊ 25 ಏನ್ ಬಂತ್ರಿ? ಇದ ಬಿ ಸಿ ಸ್ಕ್ವೇರ್ ಬಂತ್ರಿ ಇದ. ಸೊ ಈ ಸ್ಕ್ವೇರ್ ಈ ಕಡೆ ಬಂತಂತ ತಿಳ್ಕೊರಿ, ಇದು ರೂಟ್ ಆಕೈತ್ರಿ. ಸೊ ನಿಮ್ಗೆ ಗೊತ್ತೈತಿ ಇದು ಏನಾಕೈತ್ರಿ? ರೂಟ್ ಆಕೈತಿ. ಸೊ 25ನ್ನ ನಾವು ಹೆಂಗ್ ಬರಿಬೋದ್ರಿ? 5ರ ಸ್ಕ್ವೇರ್ ಅಂತ ಬರಿಬೋದ್ರಿ, ಅಥವಾ ಬಿ ಸಿ ವ್ಯಾಲ್ಯೂ ಏನಾಕೈತ್ರಿ? 5 ಆಕೈತಿ. ಸೊ ಬಿ ಸಿ ವ್ಯಾಲ್ಯೂ ಇಲ್ಲಿಂದ ಏನಾಕೈತ್ರಿ? 5 ಆಕೈತಿ. ಸೊ ಅಂದ್ರೆ ನಮ್ದು ಅಡ್ಜಸೆಂಟ್ ಸೈಡ್ ಎಷ್ಟೈತೆ ಅಂತ ಗೊತ್ತಾತ್ರಿ? ಈಗ 5 ಐತೆ ಅಂತ ಗೊತ್ತಾತ್ರಿ. ರೈಟ್. ಓಕೆ, ಬಟ್ ಟೆನ್ಷನ್ ತಗೋಬೇಡ್ರಿ, ಎಕ್ಸಾಮ್ದಾಗ ಇಷ್ಟೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ. ಇದಕ್ಕೆ ನಾವೊಂದು ಪ್ರಾಪರ್ಲಿ ನಿಮಗೆ ಒಂದು ಮೆಥಡ್ ಹೇಳೋದೇನಿ, ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂತೇಳಿ. ಓಕೆ, ಸೊ ಒಂದಿಷ್ಟು ಸ್ಟ್ಯಾಂಡರ್ಡ್ ಟ್ರಿಪ್ಲೆಟ್ಸ್ ಅದಾವ್ರಿ, ಎಕ್ಸಾಮ್ಸ್ದಾಗ ಅವನ ಕೇಳ್ತಾನ್ರಿ. ಓಕೆ ಸರ್, ಅವ್ ಬಿಟ್ಟು ಬೇರೆ ಬಂದು ಅಂದ್ರೆ ಏನ್ ಮಾಡ್ಬೇಕ್ರಿ? ಏನ್ ಮಾಡಕ್ ಆಗಂಗಿಲ್ರಿ, ಹಿಂಗ ಫೈಂಡ್ ಮಾಡ್ಬೇಕು ಅವಾಗ. ರೈಟ್. ಬಟ್ ಹೇಳಕತ್ತೀನಲ್ಲ, ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಇವನ ಕೇಳ್ತಾನ. ಓಕೆ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋಣಂತ್ರಿ. ಈ ಸದ್ಯಕ್ಕೆ ಟೆನ್ಷನ್ ತಗೋಬೇಡ್ರಿ ಅದ್ರ ಬಗ್ಗೆ. ಬಟ್ ಒಂದ್ಸಲ ಹೆಂಗ್ ಫೈಂಡ್ ಮಾಡೋದಂತ ನಾನು ನಿಮಗೆ ಪ್ರೊಸೀಜರ್ ತೋರಿಸ್ಬೇಕಾಗಿತ್ತ. ಸೊ ಅದನ್ನ ಇಲ್ಲಿ ತೋರಿಸಿನ್ರಿ. ಚಲೋ, ಈಗ ನನಗ ಬಿ ಸಿ ಸೈಡ್ ಅಥವಾ ಅಡ್ಜಸೆಂಟ್ ಸೈಡ್ ಏನ್ ಸಿಕ್ತ್ರಿ? 5 ಸಿಕ್ತ್ರಿ. ಈಗ ನಾವು ಕ್ವಶನ್ ನ ಆನ್ಸರ್ ಮಾಡಕ್ ಸ್ಟಾರ್ಟ್ ಮಾಡೋಣ್ರಿ. ಸೊ ಕ್ವಶನ್ ನ ಆನ್ಸರ್ ಮಾಡಕ್ ಸ್ಟಾರ್ಟ್ ಮಾಡೋಣ್ರಿ. ಫಸ್ಟ್ ಸೈನ್ ಥೀಟಾ ಅವನ ಕೊಟ್ಟಾನ್ರಿ ನಮಗ, ಹೌದಲ್ರಿ? ಫಸ್ಟ್ ಸೈನ್ ಥೀಟಾ ಅವನ ಕೊಟ್ಟಾನ್ರಿ ನಮಗ. ಸೊ ಹಂಗಾರ ಶುರು ಎಲ್ಲಿದ ಮಾಡೋಣ್ರಿ? ಕಾಸ್ ಥೀಟಾದಂತರ ಶುರು ಮಾಡೋಣ್ರಿ. ಕಾಸ್ ಥೀಟಾ. ಓಕೆ, ಕಾಸ್ ಥೀಟಾ. ಸೊ ಕಾಸ್ ಥೀಟಾದ ಡೆಫಿನೇಷನ್ ಏನೈತ್ರಿ? ಅಡ್ಜಸೆಂಟ್ ಸೈಡ್ ಬೈ ಹೈಪೋಟನಸ್ ಅಂತ ಐತಿ. ಸದ್ಯಕ್ಕೆ ನಾ ಬರ್ಯಾಕತ್ತೇನ್ರಿ. ಓಕೆ ರೈಟ್. ಸೊ ಅಡ್ಜಸೆಂಟ್ ಸೈಡ್ ಎಷ್ಟೈತಿ ನೋಡ್ರಿ? ಈಗ ಜಸ್ಟ್ ಫೈಂಡ್ ಮಾಡಿವ್ ನಾವು, 5 ಐತ್ರಿ. ಹೈಪೋಟನಸ್ ಎಷ್ಟೈತ್ರಿ? 13 ಐತ್ರಿ. ಸೊ ಹಂಗಾರ ಕಾಸ್ ಥೀಟಾದ ವ್ಯಾಲ್ಯೂ ಎಷ್ಟು ಆಕೈತ್ರಿ? 5/13 ಆಕೈತ್ರಿ. ರೈಟ್. ಸೊ ಅದರ ನೆಕ್ಸ್ಟ್ ಟ್ಯಾನ್ ಥೀಟಾ. ಹೌದಾ? ಸೊ ಟ್ಯಾನ್ ಥೀಟಾದ ವ್ಯಾಲ್ಯೂ ಏನೈತ್ರಿ? ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಐತ್ರಿ. ರೈಟ್. ಸೊ ಅಪೋಸಿಟ್ ಸೈಡ್ ಎಷ್ಟೈತಿ ನೋಡ್ರಿ? ಇಲ್ಲಿ ಅಪೋಸಿಟ್ ಸೈಡ್ 12 ಐತ್ರಿ. ಆಮೇಲೆ ಅಡ್ಜಸೆಂಟ್ ಸೈಡ್ ಈಗ ಕಂಡು ಹಿಡಿದಿವಿ, ಎಷ್ಟೈತ್ರಿ? 5 ಐತ್ರಿ. ಸೊ ಎಷ್ಟಾಕೈತ್ರಿ? 12/5 ಆಕೈತ್ರಿ. ರೈಟ್. ಆಮೇಲೆ ಕೊಸೆಕ್ ಥೀಟಾ ಫೈಂಡ್ ಮಾಡೋಣ್ರಿ. ಸೊ ಕೊಸೆಕ್ ಥೀಟಾ ಏನೈತ್ರಿ? ಕೊಸೆಕ್ ಥೀಟಾ ಸೈನ್ ಥೀಟಾದ ಅಪೋಸಿಟ್ ಐತೆ ಅಂತ ಹೇಳಿನ್ರಿ ನಾನು. ಸೊ ಸೈನ್ ಥೀಟಾದ ಆಲ್ರೆಡಿ ಇಲ್ಲಿ ವ್ಯಾಲ್ಯೂ ಗೊತ್ತೈತಿ ನಮಗೆ, 12/13 ಐತ್ರಿ. ಸೊ ಕೊಸೆಕ್ ಥೀಟಾ ಏನೈತ್ರಿ? ಅದ್ರ ಡೆಫಿನೇಷನ್ ಬರೀದ ಅವಶ್ಯಕತೆ ಇಲ್ಲ, ಅದನ್ನ ಉಲ್ಟಾ ಮಾಡಿಬಿಡ್ರಿ. ಸೊ ಇದು 12/13 ಐತ್ರಿ, ಇದನ್ನ 13/12 ಮಾಡಿಬಿಡ್ರಿ. ಸಿಂಪಲ್, ಮುಗಿದೋತ್ರಿ. ಹೌದಲ್ರಿ? ಆಮೇಲೆ ಸೆಕ್ ಥೀಟಾ. ಸೆಕ್ ಥೀಟಾ ಏನೈತ್ರಿ? ಸರ್ ನೀವು ಹೇಳಿದ್ರಿ ಕಾಸ್ ಥೀಟಾದ ಅಪೋಸಿಟ್ ಐತೆ ಅಂತೇಳಿ. ಸೊ ಆಲ್ರೆಡಿ ಕಾಸ್ ಥೀಟಾ ಬರ್ದಿರಲ್ಲ ಇಲ್ಲಿ, ಮತ್ತೆ ಇಲ್ಲಿ ಫಾರ್ಮುಲಾ ಬರೀದ ಅವಶ್ಯಕತೆ ಇಲ್ರಿ. ಸೊ ಅದನ್ನ ಉಲ್ಟಾ ಮಾಡ್ರಿ. ಸೊ ಇದನ್ನೇನ್ ಮಾಡ್ರಿ? 13/5 ಮಾಡ್ರಿ. ಸೊ ಇದನ್ನೇನ್ ಮಾಡ್ರಿ? 13/5 ಮಾಡ್ರಿ. ಅಂಡ್ ಲಾಸ್ಟ್ ಏನೈತ್ರಿ? ಕಾಟ್ ಥೀಟಾ ಐತ್ರಿ. ಕಾಟ್ ಥೀಟಾ. ಸೊ ಕಾಟ್ ಥೀಟಾ ಏನೈತ್ರಿ? ಟ್ಯಾನ್ ಥೀಟಾದ ಉಲ್ಟಾ ಐತ್ರಿ. ಸೊ ಟ್ಯಾನ್ ಥೀಟಾ 12/5 ಐತಂದ್ರೆ ಇದೇನಾಕತ್ರಿ? 5/12. ರೈಟ್. ಸೊ ಈಗ ಸದ್ಯದ ಮಟ್ಟಿಗೆ ನಾನು ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್,
ನಿಮಗೆ ಅರ್ಥ ಮಾಡಿಸೋಳ ಸಂಬಂಧ ನಾನು ಇದನ್ನ ಡಿಟೇಲ್ ಆಗಿ ಸಾಲ್ವ್ ಮಾಡೀನಿ, ಇದನ್ನ ಪ್ರತಿಯೊಂದು ಸ್ಟೆಪ್ ಹೇಳೀನ್ರಿ. ಬಟ್ ಎಕ್ಸಾಮ್ ಒಳಗಡೆ RRB ಗ್ರೂಪ್ ಡಿ ಎಕ್ಸಾಮ್ ಒಳಗಡೆ ಅವನು ಈ ಕ್ವಶನ್ ನ ಕೇಳಿ ಓಕೆ, ಈ ಕ್ವಶನ್ ನ ಕೇಳಿ ಅವನೇನ್ ಮಾಡಿದಾನ್ರಿ, ಇದನ್ನ ಕೇಳಿ ಇದನ್ನ ಅಂದಿಲ್ರಿ ಅವ. ಓಕೆ, ಫೈಂಡ್ ದಿ ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂದಿಲ್ರಿ, ಫೈಂಡ್ ಕಾಟ್ ಥೀಟಾ ಅಂತ ಕೇಳ್ಯಾನ್ರಿ. ಅರ್ಥ ಐತ್ರಿ? ಎಕ್ಸಾಮ್ ಒಳಗೆ ಬಂದಿರೋ ಕ್ವಶನ್ ಹೇಳಾಕತ್ತೀನಿ ನಿಮಗೆ. ನಾನು ಸದ್ಯಕ್ಕೆ ಎಲ್ಲಾನು ಫೈಂಡ್ ಮಾಡಿ ಬಿಡೋನು, ಒಂದ್ಸಲ ಎಲ್ಲಾನು ಫೈಂಡ್ ಮಾಡಿ ತೋರಿಸ್ಬಿಡೋನು ನಿಮಗೆ ಅಂತ ಹೇಳಿ ನಾನು ಇಲ್ಲಿ ಏನ್ ಮಾಡೀನ್ರಿ, ಅದನ್ನ ಸ್ವಲ್ಪ ಕ್ವಶನ್ ಚೇಂಜ್ ಮಾಡ್ಕೊಂಡು ಈ ರೀತಿ ಎಲ್ಲ ಫೈಂಡ್ ಮಾಡಿ ತೋರಿಸೇನ್ರಿ. ಬಟ್ ಎಕ್ಸಾಮ್ ಒಳಗೆ ನಿಮಗೆ ಕೇಳಿರೋದು ಫೈಂಡ್ ಕಾಟ್ ಥೀಟಾ ಅಂದ್ರೆ ಅಲ್ಲಿ ನೀವು ಏನ್ ಮಾಡ್ಬೇಕಾಗೈತಿ, ಈ ಕಾಟ್ ಥೀಟಾನ ಫೈಂಡ್ ಮಾಡ್ಬೇಕಾಗಿತ್ತು. ಅಂದ್ರೆ ಆ ಕ್ವಶನ್ ಆನ್ಸರ್ ಏನಾಕತ್ರಿ, 5/12 ಆಕೈತ್ರಿ. ರೈಟ್? ಓಕೆ, ಸೊ ಇದಿಷ್ಟು ಪಾರ್ಟ್ ತೆಗಿತೀನ್ರಿ. ಓಕೆ, ಸೊ ಸಪೋಸ್ ಇಲ್ಲೇ ನಾ ಬರೀತೀನಿ ನೋಡ್ರಿ, ಫೈಂಡ್ ಕಾಟ್ ಥೀಟಾ ಅಂತ ಹೇಳಿ. ಓಕೆ, ಎಕ್ಸಾಮ್ ಒಳಗೆ ಬಂದಿರೋ ಕ್ವಶನ್ ರೀ, ಫೈಂಡ್ ಕಾಟ್ ಥೀಟಾ. ಓಕೆ, ಈಗ ಕ್ವಶನ್ ಹೆಂಗ್ ಸಾಲ್ವ್ ಮಾಡ್ಬೇಕು ಗೊತ್ತಾತ್ ನಮಗೆ. ಓಕೆ, ಈಗ ಕ್ವಶನ್ ಕಡಿಮೆ ಟೈಮ್ದಾಗ ಮಾಡ್ಬೇಕಂತೂ ಗೊತ್ತೈತ್ರಿ. ಇದ್ರ ಬಗ್ಗೆ ನಾವು ಫಸ್ಟ್ ಕ್ಲಾಸ್ ಅಂತ ಡಿಸ್ಕಸ್ ಮಾಡಕತ್ತೀವಿ. ಸೊ ಟೈಮ್ ಎಲ್ಲಿ ಕನ್ಸ್ಯೂಮ್ ಆಗಕತ್ತೈತಿ ನೋಡ್ರಿ, ಈ ತರ ಕ್ವಶನ್ಸ್ ಕೇಳಿದಾಗ ನಮ್ದು ಟೈಮ್ ಮೇನ್ಲಿ ಇಲ್ಲಿ ಕನ್ಸ್ಯೂಮ್ ಆಗಕತ್ತೈತಿ, ಹೌದೇನಿಲ್ರಿ? ಸೊ ಇಲ್ಲಿ ಬಹಳ ಟೈಮ್ ಹೋಗೈತಿ ನಮ್ದು. ಯಾಕಂದ್ರೆ ನೋಡ್ರಿ, ಒಂದು ಸಿಂಪಲ್ ಥಿಂಗ್ ಹೇಳ್ತೇನೆ ನಿಮಗೆ. ಈಗ ಅವ ಸೈನ್ ಥೀಟಾ ಕೇಳ್ಯಾನ್ರಿ, ಸೈನ್ ಥೀಟಾ ಕೊಟ್ಟಿದ್ದಾನ್ರಿ 12/13 ಅಂತ ಹೇಳಿ ನಿಮಗ ಸೈನ್ ಥೀಟಾ ಕೊಟ್ಟಾನ್ರಿ ಅವ. ಈಗ ಸೈನ್ ಥೀಟಾ ಕೊಟ್ಟಾನ ಅಂತಂದ್ರ ಸೈನ್ ಥೀಟಾ ಒಳಗೆ ಏನ್ ಇರ್ತೈತ್ರಿ, ಅಪೋಸಿಟ್ ಸೈಡ್ ಬೈ ಹೈಪೋಟನಸ್ ಇರ್ತೈತ್ರಿ. ಸೊ ಆಬ್ವಿಯಸ್ಲಿ ಅವ್ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕೇಳ್ತಾನಪ್ಪ ಅಂತಂದ್ರ ಕ್ವಶನ್ ಒಳಗಡೆ ಅಲ್ಲಿ ಮೂರನೇ ಸೈಡ್, ಈ ಎರಡೂ ಸೈಡ್ ಬಿಟ್ಟು ಇನ್ನೊಂದು ಸೈಡ್ ಏನಿಲ್ಲಲ್ಲ ಅಥವಾ ಇನ್ನೊಂದು ಸೈಡ್ ಏನೈತಲ್ಲ ಆ ವ್ಯಾಲ್ಯೂ ಬರುವಂಗನ ಕ್ವಶನ್ ಕೇಳ್ತಾನ. ಈಗ ಕಾಟ್ ಥೀಟಾನ ಯಾಕೆ ಕೇಳೇನ್ ಹೇಳ್ರಿ, ಯಾಕಂದ್ರೆ ಕಾಟ್ ಥೀಟಾದ ಡೆಫಿನೇಷನ್ ನಮಗ್ ಗೊತ್ತೈತ್ರಿ, ಅದು ಅಡ್ಜಸೆಂಟ್ ಸೈಡ್ ಬೈ ಅಪೋಸಿಟ್ ಸೈಡ್ ಐತಿ. ಅಂದ್ರೆ ಅಲ್ಲಿ ಅಪೋಸಿಟ್ ಸೈಡ್ ಇಲ್ಲ ಐತಿ ನಮ್ ಕಡೆ, ಅಪೋಸಿಟ್ ಸೈಡ್ 12 ಐತಿ, ಬಟ್ ಅಡ್ಜಸೆಂಟ್ ಸೈಡ್ ಅದನ್ನ ಕಣ್ ಹಿಡಿಲೇಬೇಕು ನಾವು. ಸೊ ಕಣ್ ಹಿಡಿಬೇಕಂದ್ರೆ ಈ ಪ್ರೊಸೀಜರ್ ಫಾಲೋ ಮಾಡ್ಬೇಕ್ರಿ. ಅರ್ಥ ಆಗತ್ತಿಲ್ರಿ? ಸೊ ಈಗ ನಿಮಗೆ ಸೈನ್ ಥೀಟಾ ಕೊಟ್ಟು ಕೊಸೆಕ್ ಥೀಟಾ ಕೇಳಿದಂತ ತಿಳ್ಕೊರಿ, ಕೇಳಂಗಿಲ್ಲವ. ಬಟ್ ಒಂದ್ ವೇಳೆ ಕೇಳಿದಂದ್ರ ಸೈನ್ ಥೀಟಾ ಕೊಟ್ಟು ಕೊಸೆಕ್ ಥೀಟಾ ಕೇಳಿದಂತಂದ್ರೆ ಇದನ್ನು ಮಾಡೋದು ಅವಶ್ಯಕತೆ ಇಲ್ರಿ. ಯಾಕಂದ್ರೆ ಇದನ್ನ ಸುಮ್ಮನೆ ಉಲ್ಟಾ ಮಾಡಿಬಿಡ್ರಿ, 13/12 ಮಾಡಿಬಿಡ್ರಿ, ಅದ ನಿಮ್ದು ಕೊಸೆಕ್ ಥೀಟಾ ವ್ಯಾಲ್ಯೂ ಆಕತಿ. ಹಂಗ ಬಹಳ ರೇರ್ ಕೇಸಿಗೆ ಕ್ವಶನ್ ಬರೋದು. ಬಟ್ ಡೆಫಿನೆಟ್ಲಿ ಈ ತರ ಕ್ವಶನ್ ಕೇಳಿದಾಗ ಅವ್ನ್ ಏನ್ ಮಾಡ್ತಾನ್ರಿ, ಇಲ್ಲಿ ಯಾವ ಎರಡು ಸೈಡ್ ಅದಾವು ಅದನ್ನ ಬಿಟ್ಟು ಇನ್ನೊಂದು ಸೈಡ್ ಯಾವ್ದೈತಿ ನೋಡ್ರಿ, ಅದು ಬರುವ ಹಂಗ ನಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನ ಕೇಳ್ತಾನ್ರಿ. ಈಗ ಇದ ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ, ಸೈನ್ ಥೀಟಾದ ವ್ಯಾಲ್ಯೂ ಅವ ಕೊಟ್ಟಾನ್ರಿ, ಬಟ್ ಕೇಳೇನೇನ್ರಿ, ಕಾಟ್ ಥೀಟಾ ಕೇಳೇನ್ರಿ. ಸೊ ಕಾಟ್ ಥೀಟಾ ಒಳಗೆ ನಮಗೆ ಬ್ಯಾಡ್ ಅಂದ್ರೂ ಆ ಮೂರನೇ ಸೈಡ್ ಫೈಂಡ್ ಮಾಡಬೇಕು ನಾವು. ರೈಟ್? ಓಕೆ, ಸೊ ಏನ್ ಟೆನ್ಷನ್ ತಗೋಬೇಡ್ರಿ. ಇಲ್ಲಿ ನಿಮ್ಮ ಸಂಬಂಧ ನಾ ಇಲ್ಲಿ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂತ ಬರ್ತೇನೆ ನಾ ಈಗ. ಓಕೆ, ಇಲ್ಲಿ ಮೂರು ಬಾಕ್ಸ್ ಮಾಡಿಟ್ರಿ, ನಾ ಎಕ್ಸ್ಪ್ಲೇನ್ ಮಾಡ್ತೇನೆ ರೀ 1 by 1. ಇದನ್ನ ಯಾವ ರೀತಿ ನೆಲ್ಪಿಟ್ಕೊಳ್ಳೋದನ್ನು ಹೇಳ್ತೇನೆ, ಬಟ್ ಒಮ್ಮೆಲ್ಗೆ ನೆಲ್ಪ್ ಉಳಿಯೋದಿಲ್ರಿ. ಒಂದ್ ಸ್ವಲ್ಪ ನೀವ್ ಏನ್ ಮಾಡ್ರಿ, ಒಂದ್ ಕಡೆ ಬರದ ನೀವ್ ಎಲ್ಲಿ ಸ್ಟಡಿ ಮಾಡ್ತಿರ್ತೀರಿ ಅಲ್ಲಿ ಅಂಟಸ್ರಿ ಅದನ್ನ. ಓಕೆ, ಅದನ್ನ ಡೈಲಿ ನೋಡ್ಕೋತೀರಿ. ಓಕೆ, ರೈಟ್. ಈಗ ಇಲ್ಲಿ ಫಸ್ಟ್ ಬಾಕ್ಸಿಗೆ ಬರೋಣ್ರಿ. ಓಕೆ, ಫಸ್ಟ್ ಬಾಕ್ಸಿಗೆ ಬರೋಣ್ರಿ. ಇವೆಲ್ಲ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅದಾವ್ರಿ. ಓಕೆ, ಸೊ ಈಗ ಜಸ್ಟ್ ನಾವು ಏನ ಡಿಸ್ಕಸ್ ಮಾಡಿದೀವಲ್ಲ, ಓಕೆ, ಸೊ ಇದೈತೇನ್ ನೋಡ್ರಿ, ಅದ 12 ಮತ್ತು 13 ಅವ ಕೊಟ್ಟಿದ್ರಿ. ಸೊ ನಮಗ 5 ಬಂತಿಲ್ ನೋಡ್ರಿ. ರೈಟ್? ಓಕೆ, ಸೊ ನೋಡ್ರಿ ಈ ಬಾಕ್ಸ್ ನ ಹೆಂಗ್ ನೆಲ್ಪಿಟ್ಕೊಳ್ಳೋದು ಅಂತ ಹೇಳಕತ್ತೇನ್ರಿ. ಫಸ್ಟ್ ಥಿಂಗ್, ಇಲ್ಲಿ ಈ ನಂಬರ್ಸ್ ಏನದಾವ್ ನೋಡ್ರಿ, 3, 5, 7, 9, 11, 13, 15, 17, 19 ಮತ್ತು 21 ಇವು ಎಲ್ಲಾನು ಫಸ್ಟ್ ನಂಬರ್ಸ್ ಏನದಾವಲ್ಲ ಇವು ಎಲ್ಲ ಆಡ್ ನಂಬರ್ಸ್ ಅದಾವ್ರಿ. ಸ್ವಲ್ಪ ಲಕ್ಷ ಕೊಟ್ಟಿ ನೋಡ್ರಿ ಬೇಕಾರ, ಇವೆಲ್ಲ ಏನದಾವ್ರಿ, ಇವೆಲ್ಲ ಆಡ್ ನಂಬರ್ಸ್ ಅದಾವ್ರಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ನೋಡ್ರಿ, ಪಾಯಿಂಟ್ ನಂಬರ್ 2 ಇವು ನೆಕ್ಸ್ಟ್ ಎರಡು ನಂಬರ್ಸ್ ಏನದಾವ್ ನೋಡ್ರಿ, ಇವು ಎರಡು ಕಾನ್ಸಿಕ್ಯೂಟಿವ್ ನಂಬರ್ಸ್ ಅದಾವ್ರಿ. ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದ್ರೆ ಒಂದ್ ಆದ್ಮೇಲೆ ಇನ್ನೊಂದು ನಂಬರ್ ಬರ್ತೈತಿ ನೋಡ್ರಿ. ಈಗ ಇಲ್ಲಿ 3 ಐತ್ರಿ, ಇದು 4 ಮತ್ತು 5 ಐತಿ ನೋಡ್ರಿ. 4 ನೆಕ್ಸ್ಟ್ ಯಾವ್ದು ಬರ್ತೈತಿ, 5 ಬರ್ತೈತಿ. ಇಲ್ಲಿ ನೋಡ್ರಿ
12 ಐತಿ, ಅದ್ರ ನೆಕ್ಸ್ಟ್ ನಂಬರ್ ಯಾವ್ದು ಬರ್ತೈತಿ? 13 ಬರ್ತೈತ್ರಿ. ಇಲ್ಲಿ ನೋಡ್ರಿ 24 ಐತಿ, 24 ನೆಕ್ಸ್ಟ್ ನಂಬರ್ ಏನ್ರಿ? 25. ಇಲ್ಲಿ ಏನೈತ್ರಿ 40, ಇದು ನೆಕ್ಸ್ಟ್ ನಂಬರ್ ಏನೈತಿ? 41, 60, 61, 84, 85, 112, 113, 144, 145, 180, 181, 220, 221. ಅಬ್ಸರ್ವ್ ಮಾಡತ್ತೀರಿ? ಅಂದ್ರ ಪಾಯಿಂಟ್ ನೋಡ್ರಿ ಇಲ್ಲಿ. ನೀವು ಆಕ್ಚುಲಿ ಇವನ್ ಎರಡ ನೆನಪಿಟ್ಕೋಬೇಕು. 7, 24, 9, 40, 11, 60, 30, 13, 84 ಇವು ಇಷ್ಟ ವ್ಯಾಲ್ಯೂ ನೆನಪಿಟ್ಕೋಬೇಕ್ರಿ. ಯಾಕೆ ಹೇಳ್ರಿ? ಈ ಥರ್ಡ್ ವ್ಯಾಲ್ಯೂವ ಅದ್ರ ನೆಕ್ಸ್ಟ್ ನಂಬರ್ ಇರ್ತೈತ್ರಿ. ಎಸ್ ಆರ್ ನೋ? ಇದ್ರ ನೆಕ್ಸ್ಟ್ ನಂಬರ್ ಇರ್ತೈತ್ರಿ. ಈಗ 3 ಮತ್ತು 4 ಒಂದು ಪೇರ್ ಐತಿ ಅಂತ ಗೊತ್ತಾತ, ನೆಕ್ಸ್ಟ್ ನಂಬರ್ ಏನೈತಿ? 5 ಐತಿ. ಅದೇ ರೀತಿ ಒಳಗ್ 5 ಮತ್ತು 12 ಇದು ಒಂದು ಜೋಡಿ. ಈ ಒಂದ್ ಜೋಡಿನ ನೆನ್ಪಿಟ್ಕೋರಿ. ಸೊ 5, 12 ಜೋಡಿ ನೆನ್ಪಿಟ್ಕೊಂಡ್ರ ನೆಕ್ಸ್ಟ್ ನಂಬರ್ ಏನೈತಿ? 13 ಐತಿ. 12 ನೆಕ್ಸ್ಟ್ ಯಾವ್ದು ಬರ್ತದೆ? 13 ಬರ್ತೈತ್ರಿ. ಹಿಂಗ ಒಂದ್ 2-3 ಸಲ ಇದನ್ನ ನೋಡ್ಕೊಂಡ್ಬಿಡ್ರಿ. ಡೈಲಿ ಅವಾಗ ಸ್ವಲ್ಪ ನೋಡ್ತಿರ್ರಿ. ಸೊ ಬೈ ದಿ ಟೈಮ್ ಆಫ್ ಎಕ್ಸಾಮ್ ಅಲ್ಲ, ಇವು ಎಲ್ಲಾ ಪೈಥಾಗೋರನ್ ಟ್ರಿಪ್ಲೆಟ್ಸ್ ಮೈಂಡ್ ಒಳಗೆ ಫಿಕ್ಸ್ ಆಗಿಬಿಡ್ತಾವ. ರೈಟ್? ಸೊ ಏನ್ ಹೇಳಿನ್ರಿ? 7 ಮತ್ತು 40 ಸಾರಿ 9 ಮತ್ತು 40 ನೆನಪಿಟ್ಕೋರಿ. 9 ಮತ್ತು 40 ಪೇರ್ ಐತಿ, ಆಡ್ ನಂಬರ್ ಐತಿ, ಅಂದ್ರೆ ನೆಕ್ಸ್ಟ್ ನಂಬರ್ 41 ಬರ್ತೈತಿ. 11 ಮತ್ತು 60 ನೆನಪಿಟ್ಕೋರಿ. ನೆಕ್ಸ್ಟ್ ನಂಬರ್ ಏನ್ ಬರ್ತೈತಿ? 61 ಬರ್ತೈತಿ. ಓಕೆ. 13 ಮತ್ತು 84 ನೆನಪಿಟ್ಕೋರಿ. ನೆಕ್ಸ್ಟ್ ನಂಬರ್ ಏನ್ ಬರ್ತೈತಿ? 85 ಬರ್ತೈತಿ. ಈ ರೀತಿ ಇಲ್ಲಿ ನೀವು ನೆನಪಿಟ್ಕೋಬೇಕಾಗಿದೆ ಏನಪ್ಪಾ ಅಂತಂದ್ರೆ ಇವು ಪೇರ್, ಈ ಪೇರ್ ನೆನಪಿಟ್ಕೋರಿ. 3, 4, 5, 12, 7, 24, 9, 41, 11, 60 ಮತ್ತು 13, 84. ಅರ್ಥ ಆದತ್ರಿ? ರೈಟ್. ಈಗ ಇನ್ನೊಂದು ಪಾಯಿಂಟ್ ನೋಡ್ರಿ. ನೀವಿಲ್ಲಿ ನೋಡ್ಬೋದ್ರಿ, ಕೆಲವೊಂದಿಷ್ಟು ಸರ್ ಯೆಲ್ಲೋ ಕಲರ್ಲಿ ಮಾರ್ಕ್ ಮಾಡ್ಯಾರ್ರಿ, ಕೆಲವೊಂದಿಷ್ಟು ನಂಬರ್ ಸರ್, ಕೆಲವೊಂದಿಷ್ಟು ನಂಬರ್ ವೈಟ್ ನಂಬರ್ಲಿ ಮಾರ್ಕ್ ಮಾಡ್ಯಾರ್ರಿ. ಹೌದಾ? ಸರ್ ಮೋಸ್ಟ್ಲಿ ಡಿಸೈನಿಂಗ್ ಮಾಡಿರ್ಬೇಕ. ಇಲ್ಲ, ಈ ಯೆಲ್ಲೋ ಕಲರ್ಲಿ ಏನ್ ಮಾರ್ಕ್ ಮಾಡಿನಲ್ಲ, ಈ ಯೆಲ್ಲೋ ಕಲರ್ಲಿ ಮಾರ್ಕ್ ಮಾಡಿರುವಂತ ಪೈಥಾಗೋರನ್ ಟ್ರಿಪ್ಲೆಟ್ಸ್ ಏನದಾವಲ್ಲ, ಇವು ಮೋಸ್ಟ್ ಆಫ್ ದಿ ಟೈಮ್ಸ್ ಎಕ್ಸಾಮ್ಸಿಗೆ ಬಂದಿದಾವ್ರಿ. ಮೋಸ್ಟ್ ಆಫ್ ದಿ ಟೈಮ್ಸ್. ಓಕೆ. ನಾನು ಹೇಳಕತ್ತಿದ್ದು RRB ಎಕ್ಸಾಮ್ಸ್ ಒಳಗೂ ನಾನು ಎಲ್ಲ ಸ್ವಲ್ಪ ಓವರ್ ಆಲ್ ಮಾತಾಡೇನ್ರಿ. RRB SSC ಒಳಗ ಇವು ಏನ್ ಯೆಲ್ಲೋ ಕಲರ್ಲೆ ಮಾರ್ಕ್ ಮಾಡಿ ನೋಡ್ರಿ, ಇವು ಮೋಸ್ಟ್ ಆಫ್ ದಿ ಟೈಮ್ಸ್ ಬಂದಿದಾವ್ರಿ. ಓಕೆ. ಸೊ ಅಂದ್ರೆ ಈಗ ನೀವು ಬಯಾಟ್ ಮಾಡ್ಬೇಕಾದ್ರೂ ಓಕೆ ಏನ್ ಮಾಡ್ರಿ, ಈ ವ್ಯಾಲ್ಯೂಸ್ ನ ಮೊದಲು ಬಯಾಟ್ ಮಾಡ್ರಿ. ಇವನ್ ಬೇಕಾರೆ ಆಮೇಲೆ ಈಗ ಮಾಡಿದ್ರು ನಡೀತೈತ್ರಿ. ಸದ್ಯದ ಮಟ್ಟಿಗೆ ನೀವು ಅಟ್ಲೀಸ್ಟ್ ಇಲ್ಲಿ ತನಾರ ಬಯಾಟ್ ಮಾಡ್ರಿ. ಓಕೆ, ಇಲ್ಲಿ ತನಾರ ನೀವು ಏನ್ ಮಾಡ್ರಿ? ಬಯಾಟ್ ಮಾಡ್ರಿ. ಓಕೆ, ಇದು ಒಂದು ಸೆಟ್ ಆತ್ರಿ. ಸೊ ಇದು ಫಸ್ಟ್ ಟೇಬಲ್ ನಿಮಗೆ ಕ್ಲಿಯರ್ ಆಗಿತ್ತು ಅಂತ ಅನ್ಕೊಂಡಿನ್ರಿ. ಈಗ ಸೆಕೆಂಡ್ ಟೇಬಲ್ ಗೆ ಬರ್ರಿ. ಈಗ ಸೆಕೆಂಡ್ ಟೇಬಲ್ ಒಳಗೆ ಏನೈತಪ್ಪ ಅಂದ್ರೆ ಇಲ್ಲಿ ಇವನ್ ನಂಬರ್ ಐತೆ 8, 12 ಮತ್ತು 16. ಓಕೆ, ಆಮೇಲೆ 20, ಆಮೇಲೆ 24. ಹೌದಾ? ಇವು ಇವನ್ ನಂಬರ್ಸ್ ಅದಾವ್ರಿ. ಇಲ್ಲಿ ಏನಿದ್ವು ರೀ? ಆಡ್ ನಂಬರ್ಸ್ ಇದ್ವು. ಇಲ್ಲಿ ಏನದಾವ್ರಿ? ಇವನ್ ನಂಬರ್ಸ್ ಅದಾವ್ರಿ. ಸೊ ಈಗ ಇವನ್ ನಂಬರ್ಸ್ ಅದಾವ ಅಂತಂದ್ರ ಓಕೆ, ಇಲ್ಲಿ ಏನು ಪ್ರೊಸೀಜರ್ ಐತಿ ನೋಡ್ರಿ. ಇಲ್ಲಿ ಈ ಎರಡೂ ನಂಬರ್ಸ್ ಮಧ್ಯೆ ಡಿಫ್ರೆನ್ಸ್ 2 ಐತ್ರಿ, ವ್ಯತ್ಯಾಸ ಇಲ್ಲಿ 2 ಐತ್ರಿ. ಇಲ್ಲಿ ವ್ಯತ್ಯಾಸ ಎಷ್ಟೈತಿ ನೋಡ್ರಿ? ಇಲ್ಲಿ ವ್ಯತ್ಯಾಸ 2 ಐತ್ರಿ. ರೈಟ್? ಸೊ ಇಲ್ಲಿ ವ್ಯತ್ಯಾಸ 2 ಐತಿ. ಸೊ ಇದ್ರೊಳಗೂ ಹೇಳಾಕತ್ತೀನಲ್ಲ, ಸೊ ಇದ್ರೊಳಗೂ ಏನ್ ಹೇಳಾಕತ್ತೀನ್ರಿ, ಇಲ್ಲಿ ಈ 3 ಏನ ಟರ್ಮ್ಸ್ ಅದಾವ, ಈ ಯೆಲ್ಲೋ ಕಲರ್ಲಿ ಏನ್ ಮಾರ್ಕ್ ಮಾಡಿನಲ್ಲ, ಇವು 3 ಟರ್ಮ್ಸ್ ಅಷ್ಟ ಅಥವಾ ಈ 3 ಪೈಥಾಗೋರನ್ ಟ್ರಿಪ್ಲೆಟ್ಸ್ ಏನದಾವ ನೋಡ್ರಿ, ಇವು ಇಷ್ಟ ಇಂಪಾರ್ಟೆಂಟ್ ಅದಾವ್ರಿ. ರೈಟ್? ಸೊ ಉಳಿದ 2 ಪೈಥಾಗೋರನ್ ಟ್ರಿಪ್ಲೆಟ್ಸ್ ನೀವು ಬೇಕಂದ್ರೆ ನೆನ್ಪಿಟ್ಕೋರಿ. ಓಕೆ, ಇಲ್ಲಿನ ನಡೀತೈತ್ರಿ. ಅಂದ್ರೆ ನಾವು ಹೇಳ್ತೀವಲ್ಲ ಕ್ವಶನ್ ಪೇಪರ್ ಕ್ಯಾಲ್ಕುಲೇಟಿವ್ ಇತ್ತು ಅಂತ ಹೇಳಿ. ಹೌದಾ? ಕ್ವಶನ್ ಪೇಪರ್ ಕ್ಯಾಲ್ಕುಲೇಟಿವ್ ಇದ್ದಾಗ ಈ ತರ ಕೊಡ್ತಾನೆ ನೋಡ್ರಿ. ಇದ್ರದ್ದು ಸ್ಕ್ವೇರ್ ನೀವು ಕಂಡುಹಿಡಿಬೇಕ್ರಿ, ಇದ್ರದ್ದು ಸ್ಕ್ವೇರ್ ಕಂಡುಹಿಡಿಬೇಕು, ಅದರದ್ದು ವ್ಯತ್ಯಾಸ ತೆಗಿಬೇಕು, ಆಮೇಲೆ ಅದ್ರ ಸ್ಕ್ವೇರ್ ರೂಟ್ ತೆಗೆದಾಗ ನಿಮಗೆ 24 ಬರ್ತೈತಿ. ಅಂದ್ರೆ 143 ನೀವು ಸ್ಕ್ವೇರ್ ಮಾಡ್ಬೇಕಂದ್ರೆ ಟೈಮ್ ಭಾಳ ಹೋಗ್ತೈತಿರ್ಲಿ. ಹೌದಾ? ಸೊ ಅದಕ್ಕೆ ಈ ಟ್ರಿಪ್ಲೆಟ್ಸ್ ನ ಏನಿಲ್ಲಿ ತೆಳಗ್ ಕೊಟ್ಟಿನಲ್ಲ, ಇವು ಎಕ್ಸಾಮಿಗೆ ಬಂದಿದಾವ್ರಿ. ಬಟ್ ಬಹಳ ಕಡಿಮೆ ಕೇಸಸ್ ಒಳಗೆ ಬಂದಿದಾವ್ರಿ, ಬಹಳ ಕಡಿಮೆ ಕೇಸಸ್ ಒಳಗೆ ಬಂದಿದಾವ್ರಿ. ಓಕೆ, ಸೊ ಹಿಂಗಾಗಿ ನಾ ಇವನ್ನ ಏನೈತಿ ವೈಟ್ ಕಲರ್ಲಿ ಮಾರ್ಕ್ ಮಾಡಿದ್ರಿ. ಓಕೆ, ಸೊ ಲಾಸ್ಟ್ ಇಲ್ಲೊಂದು ಟೇಬಲ್ ಬರ್ದೀನಿ ನೋಡ್ರಿ. ಇವನ್ ಸ್ವಲ್ಪ ನೀವು ರ್ಯಾಂಡಮ್ಲಿ ನೆನಪಿಟ್ಕೊಂಡ್ಬಿಡ್ರಿ. ಹೌದಾ? ಸೊ ಇದು 20, 21 ಮತ್ತು 29. ಹೌದಾ? ಆಮೇಲೆ ನೆನಪಿಟ್ಕೋರಿ 20 ಇಲ್ಲೂ ಒಂದು ಪೇರಿಂಗ್ ಐತ್ರಿ. ಓಕೆ,
ಓಕೆ 20ರದ ಇಲ್ಲೂ ಒಂದು ಪೇರಿಂಗ್ ಐತ್ರಿ. ಸೊ 20 99 101 ಇಲ್ಲೂ 20ದ ಒಂದು ಪೇರಿಂಗ್ ಐತ್ರಿ. ಓಕೆ ಸೊ ಇದೇನೈತ್ರಿ 20 21 ಮತ್ತು 29 ಐತ್ರಿ. ಉಳ್ಕಿದ್ದೂ ನೋಡ್ಕೋರಿ, ಇವು ಇಂಪಾರ್ಟೆಂಟ್ ಅದಾವ್ರಿ, ಬಟ್ ಬಹಳ ಕಡಿಮೆ ಟೈಮ್ ಎಕ್ಸಾಮ್ದಾಗ ಬಂದಾವ ಅಂತ ಹೇಳಿದ್ರಿ. ಸೊ 28 45 53 33 56 65 48 55 73. ಓಕೆ ಸೊ ಈಗ ನಾ ಏನ್ ಹೇಳತ್ತೀನ್ರಿ, ಇವು ನಾನು ಯೆಲ್ಲೋ ಕಲರ್ಲಿ, ಓಕೆ ಸೊ ಯೆಲ್ಲೋ ಕಲರ್ಲಿ ನಾ ಏನ್ ನಂಬರ್ಸ್ ಬರ್ದಿನಲ್ಲ, ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಏನ್ ಬರ್ದಿನಿ ನೋಡ್ರಿ, ಅಟ್ಲೀಸ್ಟ್ ನೀವು ಇಷ್ಟಂತರೂ ಬಯಾಟ್ ಮಾಡ್ಲೇಬೇಕ್ರಿ ಕಂಪಲ್ಸರಿ. ಎಕ್ಸಾಮ್ ಒಳಗೆ ನೀವು ಟೈಮ್ ಉಳಿಸ್ಬೇಕಪ್ಪ ಅಂತಂದ್ರ ಮತ್ತ ಇಲ್ಲಿ ಟೈಮ್ ಕೊಡ್ಲೇಬೇಕ್ರಿ ನಾವು, ಹೌದಲ್ರಿ? ಎಕ್ಸಾಮ್ ಒಳಗೆ ಟೈಮ್ ಉಳಿಸ್ಬೇಕಂದ್ರೆ ಇಲ್ಲಿ ಟೈಮ್ ಕೊಡಬೇಕು ನಾವು, ರೈಟ್? ಸೊ ಅದಕ್ಕೆ ಈ ವ್ಯಾಲ್ಯೂಸ್ ನ ಇಷ್ಟ ಏನ್ ಮಾಡ್ರಿ ನೀವು, ಈ ವ್ಯಾಲ್ಯೂಸ್ ನ ಬಯಾಟ್ ಮಾಡ್ರಿ. ಕ್ಲಿಯರ್? ರೈಟ್. ಸೊ ಇದು ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ. ಹಾ, ಕೆಲವೊಂದ್ಸಲ ಇದ್ರ ಮಲ್ಟಿಪಲ್ಸು ಬರ್ತಾವ್ರಿ. ಮಲ್ಟಿಪಲ್ಸ್ ಹೆಂಗ್ರಿ? ಓಕೆ, ಇದು 6 8 ಮತ್ತ 10 ಈ ರೀತಿ ಇದ್ರದ್ದು ಮಲ್ಟಿಪಲ್ಸ್ ಬರ್ತಾವ. ಅಂದ್ರೆ ಇದನ್ನ 2ರಲ್ಲಿ ಗುಣಾಕಾರ ಮಾಡ್ಯಾನ್ರವ. ಓಕೆ, ಇದು 2ರಲ್ಲಿ ಗುಣಾಕಾರ ಮಾಡ್ಯಾನ್ರಿ. ಈ ರೀತಿನೂ ಬರ್ತಾವ್ರಿ. ಓಕೆ, ಅವನು ಒಂದ್ ಸ್ವಲ್ಪ ನೋಡ್ಕೋರಿ, ಯಾವ್ಯಾವ ಬರ್ತಾವು ಯಾವ್ಯಾವ ಬರಂಗಿಲ್ಲ. ಓಕೆ, ಯಾವ್ಯಾವ ಬರ್ತಾವು ಯಾವ್ಯಾವ ಬರಂಗಿಲ್ಲ ಅದನ್ನು ಸ್ವಲ್ಪ ನೀವು ನೋಡ್ಕೋರಿ. ಇದ್ರದ್ದು 3ರದ ಮಲ್ಟಿಪಲ್ ಬರ್ತೈತಿ ಇಲ್ಲ ನೋಡ್ರಿ, 4ರದ ಬರ್ತೈತಿ ಇಲ್ಲ ನೋಡ್ರಿ, ರೈಟ್? ಓಕೆ ಫೈನ್, ಆ ಪಾರ್ಟ್ ನಿಮ್ಗೆ ಹೋಮ್ವರ್ಕ್ ಐತ್ರಿ. ಓಕೆ, ಸೊ ಇದ್ರದ್ದು ಮಲ್ಟಿಪಲ್ಸ್ ನ ನೀವು ಚೆಕ್ ಮಾಡ್ಬೇಕು. ಮಲ್ಟಿಪಲ್ಸ್ ಅಂದ್ರೆ ಗೊತ್ತಲ್ರಿ? ಓಕೆ, ಸೊ ಇದನ್ನ ಮೊದಲು 2ರಲ್ಲಿ ಗುಣಾಕಾರ ಮಾಡ್ರಿ ನೋಡ್ರಿ, ಇದನ್ನು 2ರಲ್ಲಿ ಗುಣಾಕಾರ ಮಾಡ್ರಿ, ಇದನ್ನು 2ರಲ್ಲಿ ಗುಣಾಕಾರ ಮಾಡ್ರಿ. ಅಂದ್ರೆ ಏನಾತ್ರಿ ಇದ 3 2s 6 4 2s 8 ಆಮೇಲೆ 5 2s 10. ಸೊ ಇದು ಪೈಥಾಗೋರಿಯನ್ ಟ್ರಿಪ್ಲೆಟ್ ಆಕೈತ್ರಿ ಅದ, ರೈಟ್? ಸೊ ಇದು ಪೈಥಾಗೋರಿಯನ್ ಟ್ರಿಪ್ಲೆಟ್ ಆಗ್ತೈತಿ. ಇದರದ್ದು 3ರಲ್ಲಿ ಗುಣಾಕಾರ ಮಾಡ್ರಿ, 3 3 9 ರೀ, 4 3s 12. ಓಕೆ, ಸೊ ಆಮೇಲೆ 5 3s 15. ಸೊ ಇದನ್ನು ಟ್ರಿಪ್ಲೆಟ್ ನ ಚೆಕ್ ಮಾಡ್ರಿ. ಫೈನ್, ಓಕೆ ರೈಟ್. ಸೊ ಇದಿಷ್ಟು ಪಾರ್ಟ್ ನಿಮ್ಗೆ ಎಲ್ಲರಿಗೂ ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ ನಾನು. ಸೊ ಈ ವ್ಯಾಲ್ಯೂಸ್ ನ ಏನೈತಿ ನೀವು ಎಲ್ಲರೂ ಬಯಾಟ್ ಹಾಕ್ಲೇಬೇಕ್ರಿ, ಮಾಡ್ಲೇಬೇಕ್ರಿ, ರೈಟ್? ಚಲೋ, ಈಗ ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ. ಓಕೆ, ಸೊ tan theta is equals to 4/3 ಅಂತ ಕೊಟ್ಟಾನ್ರಿ. ಸೊ ಫೈಂಡ್ ದಿ ವ್ಯಾಲ್ಯೂ ಆಫ್ sin theta plus cos theta. ಓಕೆ ರೈಟ್, ಇಲ್ಲಿ cos theta is equal to 24/25. ಫೈಂಡ್ ದಿ ವ್ಯಾಲ್ಯೂ ಆಫ್ cot theta. ಇದನ್ನ ಡಿಸ್ಕಸ್ ಮಾಡೋಣ್ರಿ. ಓಕೆ, ಇದನ್ನ ಏನ್ ಮಾಡೋಣ್ರಿ, ಇದನ್ನ ನಾವು ಡಿಸ್ಕಸ್ ಮಾಡೋಣ್ರಿ. ಓಕೆ, ಫಸ್ಟ್ ಇದನ್ನ ಮಾಡೋಣ್ರಿ, ಆಮೇಲೆ ಆ ಕ್ವಶನ್ ಮಾಡೋಣ್ರಿ. ಈಗ ನಿಮಗೆ ಗೊತ್ತೈತ್ರಿ ಕಾಸ್ ಥೀಟಾ ಅಂದ್ರೆ ಏನ್ರಿ? ಓಕೆ, ಸೊ ಕಾಸ್ ಥೀಟಾ ಅಂತಂದ್ರೆ ಏನ್ರಿ? ಅಡ್ಜಸೆಂಟ್ ಸೈಡ್ ಬೈ ಹೈಪೋಟನಸ್ ಅಂತ ಗೊತ್ತೈತಿ ನಿಮಗೆ. ಸೊ ಇದನ್ನ ಏನಂತ ವ್ಯಾಲ್ಯೂ ಕೊಟ್ಟಾನ್ರಿ ಅವ? ಇದನ್ನ 24/25 ಅಂತ ಕೊಟ್ಟಾನ್ರಿ. 24/25 ಅಂತ ಕೊಟ್ಟಾನ್ರಿ. ನೋಡ್ರಿ, ಈಗ ಇವು ಎರಡು ಕಾನ್ಸಿಕ್ಯೂಟಿವ್ ನಂಬರ್ಸ್ ಅದಾವಿಲ್ರಿ, ಅಂದ್ರ ಇಲ್ಲಿ ಒಂದು 3ನೇ ನಂಬರ್ ಏನೈತ್ಲ ಅದು ಒಂದು ಆಡ್ ನಂಬರ್ ಐತಿ. ಸೊ ಆ ಆಡ್ ನಂಬರ್ ಯಾವ್ದೈತ್ರಿ? 7 ಐತ್ರಿ. ಯಾಕಂದ್ರೆ ನಾನು 7 ಮತ್ತು 24 ನೆಲ್ಪಿಟ್ಕೊಂಡಿನ್ರಿ, ಇದು ಒಂದು ಪೇರ್ ಐತೆ ಅಂತೇಳಿ. ಸೊ 7 ಮತ್ತು 24 ಅಂದ್ರೆ ನೆಕ್ಸ್ಟ್ ನಂಬರ್ ಏನ್ ಬರ್ತೈತಿ? ಇದು ಆಡ್ ಐತಿ ಅಂದ್ರೆ ನೆಕ್ಸ್ಟ್ ನಂಬರ್ ಏನ್ ಬರ್ತೈತಿ? ಇದ್ರ ಕಾನ್ಸಿಕ್ಯೂಟಿವ್ ನಂಬರ್ ಇರ್ತೈತ್ರಿ. ಸೊ 24 ಆದ್ಮೇಲೆ ಏನ್ ಬರ್ತೈತಿ? 25 ಬರ್ತೈತ್ರಿ. ಬೇಕಂದ್ರೆ ಇಲ್ಲಿ ಒಂದ್ಸಲ ಚೆಕ್ ಮಾಡ್ರಿ. ನೋಡ್ರಿ ಇಲ್ಲಿ 7 24 ಮತ್ತ 25. ಹೌದಾ? ಸೊ ನಾ ಏನ್ ಮಾಡೀನ್ರಿ, ನಾ ಈ ಪೇರ್ನ ನೆನ್ಪಿಟ್ಕೊಂಡ್ಬಿಟ್ಟೇನ್ರಿ 7 24. ಯಾಕಂದ್ರೆ ನೆಕ್ಸ್ಟ್ ನಂಬರ್ ಏನೈತಿ? ಇದರದ +1, ಇದರದ ನೆಕ್ಸ್ಟ್ ನಂಬರ್ ಇರ್ತೈತ್ರಿ, ರೈಟ್? ಫೈನ್. ಸೊ ಈಗ ಇನ್ನೊಂದು ನಂಬರ್, ಸೊ ಅದು ಏನೈತ್ರಿ? 7. ಸೊ ಇಲ್ಲೇ ನಾ ಏನ್ ಮಾಡಿಬಿಡ್ತೇನ್ರಿ, ಅಡ್ಜಸೆಂಟ್ ಅಂದ್ರೆ ಇಲ್ಲಿ ಯಾವ್ದು ಸೈಡ್ ಇಲ್ರಿ, ಇಲ್ಲೇ ಅಪೋಸಿಟ್ ಸೈಡ್ ಇಲ್ರಿ. ಸೊ ಅಪೋಸಿಟ್ ಸೈಡ್ ಏನಾಗ್ತೈತ್ರಿ? 7 ಆಗ್ತೈತೆ ಅಂತ ಗೊತ್ತಾಗ್ತೈತಿ. ನಾ ಬರೆಯಕತ್ತೀನ್ರಿ ಸದ್ಯಕ್ಕೆ. ಓಕೆ, ಸದ್ಯಕ್ಕೆ ಬರೆಯಕತ್ತೀನ್ರಿ ನಾನು. ಬಟ್ ಎಕ್ಸಾಮ್ ಒಳಗೆ ಇಷ್ಟೆಲ್ಲ ಬರೆಯೋದು ಅದನ್ನ ಸರ್ಕಸ್ ಮಾಡೋದೇನು ಅವಶ್ಯಕತೆ ಇಲ್ರಿ. ಸೀದಾ ಆಪ್ಷನ್ಸ್ ನೋಡ್ಬಿಡುದ್ರಿ, ಸೀದಾ ಆಪ್ಷನ್ಸ್ ನೋಡೋದ್ರಿ. ಈಗ ಕಾಟ್ ಥೀಟಾ ಅಂದ್ರೆ ಏನೈತಿ ಹೇಳ್ರಿ? ಈಗ ನಾವು ಸ್ಟಡಿ ಮಾಡೀವಿ. ಕಾಟ್ ಥೀಟಾ ಅಂದ್ರೆ ಏನೈತ್ರಿ? ಕಾಟ್ ಥೀಟಾ ಅಂತಂದ್ರ ಇದು ಅಡ್ಜಸೆಂಟ್ ಸೈಡ್ ಬೈ ಅಪೋಸಿಟ್ ಸೈಡ್ ಐತ್ರಿ.
ಈಗ ಅಡ್ಜಸೆಂಟ್ ಸೈಡ್ 24 ಐತಿ, 24 ನೋಡ್ರಿ ಇಲ್ಲಿ ಮೇಲ್ಗಡೆ ಯಾವ್ದು ಇಲ್ಲ, ಇದಾವ ಅನ್ಸರ. ಆಕ್ಚುಲಿ ಮೂರನೇ ಸೈಡ್ ನೀವು ಫೈಂಡ್ ಮಾಡೋದು ಅವಶ್ಯಕತೆನೇ ಇರಲಿಲ್ಲ. ಈಗ ಅಡ್ಜಸೆಂಟ್ ಸೈಡ್ ಎಲ್ಲಿ ನೋಡ್ರಿ, ಕಾಸ್ ಥೀಟಾ ಅಂತಂದ್ರ ಅಡ್ಜಸೆಂಟ್ ಸೈಡ್ 20 ಐತ್ರಿ. ಕಾಟ್ ಥೀಟಾ ಅಂದ್ರೆ ಏನ್ರಿ? ಕಾಟ್ ಥೀಟಾ ಅಂದ್ರೆ ಏನ್ರಿ? ಅಡ್ಜಸೆಂಟ್ ಸೈಡ್ ಬೈ ಅಪೋಸಿಟ್ ಸೈಡ್ ರೀ. ಅಂದ್ರ ಇಲ್ಲಿ ಮೇಲ್ಗಡೆ 24 ಐತಂದ್ರ ಇದ್ರದ್ದು ಮೇಲ್ಗಡೆ ಏನ್ ಬರ್ಬೇಕು? 24 ಬರ್ಬೇಕು. ಯಾಕಂದ್ರೆ ಇದ್ರದ್ದು ನ್ಯೂಮರೇಟರ್ ವ್ಯಾಲ್ಯೂ ಏನೈತ್ರಿ? ಅಡ್ಜಸೆಂಟ್ ಸೈಡ್ ಐತ್ರಿ. ಸೊ ನ್ಯೂಮರೇಟರ್ದಾಗ 24 ಇರೋದು ಆಪ್ಷನ್ 1 ಐತಿ ನೋಡ್ರಿ. ಸೊ ಇಲ್ಲಿ 25 ಐತ್ರಿ, ಇಲ್ಲಿ 7 ಐತ್ರಿ, ಇಲ್ಲೂ 7 ಐತಿ. ಸೊ ಆನ್ಸರ್ ಏನಾಕತ್ರಿ? ಇದಾಗ್ತೈತ್ರಿ. ಅಂದ್ರ ಮೂರನೇ ಸೈಡ್ ನೀವು ಫೈಂಡ್ ಮಾಡೋದನ್ನು ಅವಶ್ಯಕತೆ ಇರ್ಲಿಲ್ಲ. ಹಿಂಗ್ ರೇರ್ ಆಕೈತ್ರಿ ಎಕ್ಸಾಮ್ ಒಳಗ, ಬಟ್ ಹೇಳಿನ್ರಿ ನಿಮ್ಗ. ಸೊ ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ಯಾವ್ದು ಕ್ವಶನ್ 10 ಸೆಕೆಂಡ್ಸ್ ಮುಗೀತಿರ್ತೈತಲ್ಲ, ಅದಕ್ಕೆ ನಾವು ಒಂದೊಂದು 2 ನಿಮಿಷ ಕೊಟ್ಟು ಬಿಡ್ತೀವಿ. ಈ ಕೆಲವೊಬ್ರು ಆರ್ಡಿನರಿ ಸ್ಟೂಡೆಂಟ್ಸ್ ನೀವೇನ್ ಮಾಡ್ತೀರಿ, ಅಥವಾ ಕೆಲವೊಬ್ರು ಆರ್ಡಿನರಿ ಸ್ಟೂಡೆಂಟ್ಸ್ ಎಕ್ಸಾಮ್ ಫಸ್ಟ್ ಟೈಮ್ ಬರಕ್ ಹೋಗಿರ್ತಾರಲ್ಲ, ಸೊ ಅವ್ರಿಗೆ ಇದು ಆಪ್ಷನ್ಸ್ ನೋಡೋದು, ಈ ರೀತಿ ನಾವು ಸ್ಮಾರ್ಟ್ ವಿಚಾರ ಮಾಡ್ಬೇಕು ಅನ್ನೋದು ಏನು ತಲೆಗಿರಂಗಿಲ್ರಿ. ಅವ್ರಿಗೇನು ಇಲ್ಲಿ ಪೈಥಾಗರಸ್ ಥೆರಮ್ ಕಂಡು ಹಿಡಿಬೇಕಪ್ಪ, ಅಥವಾ ಪೈಥಾಗರಸ್ ಥೆರಮ್ ಇಲ್ಲಿ ಅಪ್ಲೈ ಆಗ್ತೈತಿ, ಇಲ್ಲಿ ಥೀಟಾ ಅಂತ ಬರ್ಕೊಂತಾರೆ. ಸೊ 24 ಸ್ಕ್ವೇರ್ ಮಾಡ್ತಾರೆ, 25 ಸ್ಕ್ವೇರ್ ಮಾಡ್ತಾರೆ, ಅದ್ರದ್ದು ವ್ಯತ್ಯಾಸ ತೆಗಿತಾರೆ. ಓಕೆ, 49 ಬರ್ತೈತಿ. ಸೊ 7 ಆಗ್ತೈತಿ. 7 ಫೈಂಡ್ ಮಾಡಿ ಆಮೇಲೆ ಅವರು 24/7 ಬರೋದು, ಅದನ್ನ ಆಮೇಲೆ ಆಪ್ಷನ್ ದಾಗ ಹುಡುಕ್ತಾರ್ರಿ ಅವ್ರು. ಬಟ್ ನೆನಪಿರ್ಲ್ರಿ, ಮ್ಯಾಥ್ಸ್ ಒಳಗ ಎಕ್ಸಾಮ್ ನೀವು ಆನ್ಲೈನ್ ಬರ್ಯಾಕ ಏನ್ ಹೋಗ್ತಿರಲ್ಲ, ಫಸ್ಟ್ ನೋಡುದ ಆಪ್ಷನ್. ನೀವು ಕ್ವಶನ್ ನೋಡಿದ್ಮೇಲೆ ಫಸ್ಟ್ ನೀವು ನೋಡ್ಬೇಕಾಗಿರೋದು ಆಪ್ಷನ್. ಇದನ್ನ ನೆನಪಿಟ್ಕೋರಿ ಪಾಯಿಂಟ್. ಸೊ ಕೆಲವೊಂದು ಸಲ ಆಪ್ಷನ್ ಒಳಗಡೆ ಲಾಸ್ಟ್ ಡಿಜಿಟ್ ಡಿಫರೆಂಟ್ ಇರ್ತಾವ್ರಿ. ಅಂದ್ರೆ ನೀವು ಅವಾಗ ಬರೀ ಲಾಸ್ಟ್ ಡಿಜಿಟ್ ಒಂದಕ್ಕೆ ಹಿಡಿದಿರ್ತೈತಿ, ಪೂರಾ ಆನ್ಸರ್ ತೆಗೆದು ಯಾಕೆ ಬೇಕಾಗೈತೆ? ಅಲ್ಲಿ ಆಪ್ಷನ್ ಲಾಸ್ಟ್ 2 ಡಿಜಿಟ್ 4 ಆಪ್ಷನ್ಸ್ ಸೇಮ್ ಇದ್ದು ಅಂದ್ರೆ ಅವಾಗ ಅದನ್ನ ಪೂರಾ ಗುಣಾಕಾರ ಮಾಡಿ ಆನ್ಸರ್ ತೆಗೀರಿ. ಈಗ ಇಲ್ಲಿ ನೀವು ಆಪ್ಷನ್ಸ್ ನ ಸರಿಯಾಗಿ ನೋಡಿದ್ರಿ ಅಂತಂದ್ರ, ಈಗ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಇಷ್ಟೆಲ್ಲ ಬರ್ದೇನ್ರಿ ನಾನೇ. ಬಟ್ ಇದ ನೀವು ಎಕ್ಸಾಮಿನೇಷನ್ ಒಳಗೆ ಕ್ವಶನ್ ಬಂದಾಗ, ಈ ಕ್ವಶನ್ ನೋಡಿದ ತಕ್ಷಣ ಕಾಸ್ ಇಲ್ಲಿ ಮೇಲ್ಗಡೆ 24 ಐತಿ. ಸೊ ಕಾಸ್ ಅಂದ್ರೆ ಅಡ್ಜಸೆಂಟ್, ಕಾಟ್ ಅಂದ್ರೂ ಅಡ್ಜಸೆಂಟ್. ಅಂದ್ರೆ ಮೇಲ್ಗಡೆ ಇಲ್ಲಿ ಮೇಲ್ಗಡೆ ಯಾವ್ದು ವ್ಯಾಲ್ಯೂ ಐತಲ್ಲ, ಇಲ್ಲೂ ಮೇಲ್ಗಡೆ ಅದ ವ್ಯಾಲ್ಯೂ ಐತಿ. ಸೊ ಅಂದ್ರೆ ಇಲ್ಲಿ 24 ಐತಂದ್ರೆ ಮೇಲ್ಗಡೆ 24 ಬರ್ತೈತಿ. ಸೊ 24 ನೋಡಿದ್ರಿ ಅಂತಂದ್ರೆ ಇದು ಒಂದ ಆಪ್ಷನ್ ದಾಗ ಐತ್ರಿ. ಸೊ ಇದ ನಿಮ್ದು ಆನ್ಸರ್ ಆಗ್ತೈತಿ. ರೈಟ್? ಇರ್ಲಿ, ಕೆಲವೊಂದು ಸಲ ನಮಗೇನ್ ಮಾಡ್ತಾನವ, 2 ಆಪ್ಷನ್ಸ್ ಕೊಡ್ತಾನ್ರಿ. 24/25 ಕೊಟ್ಟ ಅಂತ ತಿಳ್ಕೊರಿ. ಹಂಗ ಎಕ್ಸಾಂಪಲ್ ಹೇಳತ್ತೇನ್ರಿ. ಈಗ ಇದನ್ನು ಎಲಿಮಿನೇಟ್ ಮಾಡಬಹುದಾಗಿತ್ತು ನಾವು, ಅಥವಾ ಕೆಲವೊಂದ್ಸಲ ನಮ್ಗ 24/17 ಕೊಟ್ಟಂದ್ರ ರೀ. ಸೊ ಅವಾಗ ನಾವು ಸಾಲ್ವ್ ಮಾಡ್ಬೇಕಾಕೈತಿ. ಇರ್ಲಿ, ಏನ್ ತೊಂದರೆ ಇಲ್ಲ. ಬಟ್ ಹೇಳಿನ್ರಿ ನಿಮಗ್ ಒಂದು ವೇ ಹೇಳಿನ್ರಿ ನಿಮ್ಗೆ ಅಷ್ಟ. ಚಲೋ, ಹೌದಾ? ಸೊ ಪೈಥಾಗೋರಿಯನ್ ಟ್ರಿಪ್ಲೆಟ್ ಯೂಸ್ ಆತಿಲ್ ನೋಡ್ರಿ ಇಲ್ಲೇ. ಎಸ್ ಸರ್, ಯೂಸ್ ಆತ್ರಿ. ಪೈಥಾಗೋರಿಯನ್ ಟ್ರಿಪ್ಲೆಟ್ ಯೂಸ್ ಆತ್ರಿ ಇಲ್ಲಿ. ರೈಟ್. ಸೊ ಈಗ ಈ ಕ್ವಶನ್ ಸಾಲ್ವ್ ಮಾಡೋಣ್ರಿ. ಓಕೆ, ಈ ಕ್ವಶನ್ ಸಾಲ್ವ್ ಮಾಡೋಣ್ರಿ. ಇಫ್ tan θ is equal to 4/3, ಫೈಂಡ್ ದ ವ್ಯಾಲ್ಯೂ ಆಫ್ sin θ by cos θ. ನೋಡ್ರಿ, ಬಹಳ ಈಸಿ ಕ್ವಶನ್ ಐತಿ ಅದು. ಹೌದಾ? ಬಹಳ ಈಸಿ ಕ್ವಶನ್ ಐತ್ರಿ. ಈಗ ನೋಡ್ರಿ, ಇಲ್ಲಿ 3 ಮತ್ತ 4 ನಾವು ನೋಡಿದ ತಕ್ಷಣ, ಈಗ ಇಲ್ಲೇ ನೋಡ್ರಿ ಫಸ್ಟ್ ಟ್ರಿಪ್ಲೆಟ್ ಇಲ್ಲೇ ಐತ್ರಿ, 3 4 5. ಹೌದಿಲ್ರಿ? ಸೊ ಇದ ಟ್ರಿಪ್ಲೆಟ್ ಕೇಳೇನ್ರಿ. ಈ ಟ್ರಿಪ್ಲೆಟ್ ಬಹಳ ಸಲ ಬಂದೈತ್ರಿ ಎಕ್ಸಾಮಿಗೆ. ಹೇಳೋದಾದ್ರೆ ಈ ಎಲ್ಲಾ ಟ್ರಿಪ್ಲೆಟ್ಸ್ ಒಳಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಬಂದಿದ್ದ ಟ್ರಿಪ್ಲೆಟ್ ಇದೆ 3 4 5. ನೆಲ್ಪಿಟ್ಕೊಳ್ಳೋಕು ಈಸಿ ಐತ್ರಿ. ರೈಟ್? ಸೊ 3 4 5. ಓಕೆ, ಸೊ 3 4 5 ಅಂದ್ರೆ ಇಲ್ಲಿ 3 ಮತ್ತ 4 ಐತ್ರಿ. ಅಂದ್ರೆ ಮೂರನೇ ಟ್ರಿಪ್ಲೆಟ್ ಏನೈತಪ್ಪ, ಅದು 5 ಐತ್ರಿ. ಈಗ ನಿಮ್ಗ tan θ ಅಂದ್ರೆ ಗೊತ್ತೈತ್ರಿ. ಓಕೆ, ಸೊ ಇಲ್ಲಿ ನೋಡ್ರಿ, tan θ ಅಂದ್ರೆ ಏನೈತ್ರಿ, ಅದ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಗೊತ್ತೈತ್ರಿ. ಸೊ ಅಪೋಸಿಟ್ ಎಷ್ಟ ಐತಂತ್ರಿ? 4 ಐತಂತ್ರಿ. ಅಡ್ಜಸೆಂಟ್ ಎಷ್ಟ ಐತಂತ್ರಿ? 3 ಐತ್ರಿ. ಓಕೆ, ಹಂಗಾರ ಹೈಪೋಟೋನಸ್ ಎಷ್ಟ ಆಕತ್ರಿ? ಹೈಪೋಟೋನಸ್ ನೆಲ್ಪಿಟ್ಕೋರಿ. ಈ ಹೈಪೋಟೋನಸ್ ಸೈಡ್ ಏನೈತ್ಲ, ಇದು ನಿನ್ನೆ ಕ್ಲಾಸ್ ತಗೋ ಹೇಳಿನ್ರಿ ನಾನು, ಇದು ಎಲ್ಲದಕ್ಕಿಂತ ದೊಡ್ಡ ಸೈಡ್ ಐತ್ರಿ ಅದು. ಸೊ ಅಬ್ವಿಯಸ್ಲಿ ನಮ್ದು ವ್ಯಾಲ್ಯೂ ಇವು ಎರಡಕ್ಕಿಂತ ಜಾಸ್ತಿನೇ ಇರ್ತೈತ್ರಿ. ಸೊ ಅದು ಎಷ್ಟ ಐತ್ರಿ? 5 ಐತ್ರಿ. ರೈಟ್? ಈಗ ನಮಗ್ ಕ್ವಶನ್ ಏನ್ ಕೇಳ್ಯಾನ್ರಿ ಅವ, ಈ ಸಲ ನಮಗ್ sin θ ಪ್ಲಸ್ ಕಾಸ್ θ ಕೇಳ್ಯಾನ್ರಿ. ಅಂದ್ರೆ sin θ ಮತ್ತು ಕಾಸ್ θ ನೀವು ಆಡ್ ಮಾಡಿದಾಗ ಅದರದ್ದು ವ್ಯಾಲ್ಯೂ ಎಷ್ಟು ಬರ್ತೈತೆ ಅಂತ ಕೇಳ್ತಾನ್ರಿ.
ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ನೀವು ಆ್ಯಡ್ ಮಾಡಿದಾಗ ವ್ಯಾಲ್ಯೂ ಎಷ್ಟು ಬರ್ತೈತೆ ಅಂತ ಕೇಳ್ತಾನೆ. ಸೊ ಈಗ ನಾ ಹೆಂಗೆ ಸಾಲ್ವ್ ಮಾಡ್ತೇನೆ ನೋಡ್ರಿ ಇದನ್ನ ಸೀದಾ ಬರೆದು ಬಿಡ್ತೇನೆ ರೀ. ಸೈನ್ ಥೀಟಾ ಅಂದ್ರೆ ಏನಪ್ಪಾ, ಅಪೋಸಿಟ್ ಸೈಡ್ ಬೈ ಹೈಪೋಟನಸ್. ಓಕೆ, ಪ್ಲಸ್ ಕಾಸ್ ಥೀಟಾ ಅಂದ್ರೆ ಏನ್ರಿ, ಅಡ್ಜಸೆಂಟ್ ಸೈಡ್ ಬೈ ಹೈಪೋಟನಸ್. ಹೌದಾ, ಇಸ್ ಈಕ್ವಲ್ ಟು, ಅಥವಾ ಇಲ್ಲಿ ತೆಳಗ ಬರೀರಿ ನೀವು, ನಾ ಡೈರೆಕ್ಟ್ಲಿ ಬರ್ದೇನ್ರಿ ನೋಡ್ರಿ. ಸೈನ್ ಥೀಟಾ ಅಂದ್ರೆ ಏನು, ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಇಲ್ಲಿ ಪ್ಲಸ್ ಐತಿ, ಪ್ಲಸ್ ಬರ್ದೇನ್ರಿ. ಕಾಸ್ ಥೀಟಾ ಅಂದ್ರೆ ಏನ್ರಿ, ಅಡ್ಜಸೆಂಟ್ ಸೈಡ್ ಬೈ ಹೈಪೋಟನಸ್. ಸೊ ಈಗ ಅಪೋಸಿಟ್ ಸೈಡ್, ಸೊ ಅಪೋಸಿಟ್ ಸೈಡ್ ಎಷ್ಟೈತಪ್ಪ, 4 ಐತಿ. ಹೈಪೋಟನಸ್ ಎಷ್ಟೈತ್ರಿ, 5 ಐತಿ. ಪ್ಲಸ್ ಅಡ್ಜಸೆಂಟ್ ಸೈಡ್ ಎಷ್ಟೈತ್ರಿ, 3 ಐತ್ರಿ. ಹೈಪೋಟನಸ್ ಎಷ್ಟೈತ್ರಿ, 5 ಐತ್ರಿ. ಈಗ ಇದನ್ನ ಕೂಡಿಸ್ಬೇಕಾಗಿತ್ತು. ಈ ರೀತಿ ಫ್ರಾಕ್ಷನ್ಸ್ ನ ನೀವು ಕೂಡಿಸ್ಬೇಕಾಗಿತ್ತಂದ್ರ, ಒಂದ್ ವೇಳೆ ತೆಳಗಡೆ ಡಿನಾಮಿನೇಟರ್ ಸೇಮ್ ಇತ್ತಂತ ತಿಳ್ಕೊರಿ, ಈ ವ್ಯಾಲ್ಯೂ ಸೇಮ್ ಇತ್ತಂತ ತಿಳ್ಕೊರಿ. ಓಕೆ, ಸೊ ನಾವ್ ಏನ್ ಮಾಡ್ತೀವಿ, ಈ ವ್ಯಾಲ್ಯೂ ಹಂಗ ಬರ್ಕೋತೀವಿ. ಸೇಮ್ ಇತ್ತಂದ್ರ ಈ ವ್ಯಾಲ್ಯೂ ಹಂಗ ಬರ್ಕೋತೀವಿ, ಮ್ಯಾಗಿನ್ ವ್ಯಾಲ್ಯೂ ಆಡ್ ಮಾಡ್ತೀವಿ. ಸೊ 4 + 3 ಎಷ್ಟಾಕತ್ರಿ, 7. ಸೊ 7/5 ನಿಮ್ದು ಆನ್ಸರ್. ಸೊ 7/5, ದಟ್ ಈಸ್ ಆಪ್ಷನ್ ನಂಬರ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಇದು ನಿಮ್ಗೆಲ್ಲರಿಗೂ ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ ನಾನು, ರೈಟ್? ಓಕೆ, ಫೈನ್. ಸೊ ಇದನ್ನಂತರೂ ನಾವು ಸಾಲ್ವ್ ಮಾಡೀವಿ. ಈಗ ನಾವೊಂದು ಕ್ವಶನ್ ಹೋಮ್ವರ್ಕ್ ಕೊಡ್ತೇನೆ ನಿಮಗೆ. ಓಕೆ, ಸೊ ಇದು ಎಲ್ಲರೂ ನೀವೇನ್ ಮಾಡ್ಬೇಕು, ಈ ಕ್ವಶನ್ ನ ಸಾಲ್ವ್ ಮಾಡ್ಬೇಕ್ರಿ. ಓಕೆ, ಸೊ ಎಲ್ಲರೂ ಈ ಕ್ವಶನ್ ನ ಸಾಲ್ವ್ ಮಾಡ್ಬೇಕು. ಸಾಲ್ವ್ ಮಾಡಿ ನಾನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕ್ರಿ. ಸೈನ್ ಥೀಟಾ is equals to 60/61. ಓಕೆ, ಕ್ವಶನ್ ಏನೈತಿ ನೋಡ್ರಿ, ಇಫ್ ಸೈನ್ ಥೀಟಾ is equals to 60/61. ಓಕೆ, ಸೊ ಫೈಂಡ್ ಕಾಟ್ ಥೀಟಾ. ಓಕೆ, ಫೈಂಡ್ ಕಾಟ್ ಥೀಟಾ, ಇದು ನನ್ನ ಕ್ವಶನ್ ರೀ. ಓಕೆ, ಸೊ ಏನ್ ಮಾಡ್ಬೇಕು, ಫೈಂಡ್ ಆಪ್ಷನ್ಸ್ ಕೊಡಂಗಿಲ್ರಿ ನಾನು. ಕ್ವಶನ್ ಏನೈತ್ರಿ, ಇಫ್ ಸೈನ್ ಥೀಟಾ is equal to 60/61, ಫೈಂಡ್ ದಿ ವ್ಯಾಲ್ಯೂ ಆಫ್ ಕಾಟ್ ಥೀಟಾ. ಸೊ ಕಾಟ್ ಥೀಟಾದ ವ್ಯಾಲ್ಯೂ ಏನಾಗೈತೆ ಅಂತ ಹೇಳ್ಬೇಕು ನೀವು. ಓಕೆ, ಸೊ ಪ್ರತಿಯೊಬ್ರು ನೋಡಿ ಬಿಡುದಲ್ಲ. ಓಕೆ, ಅಥವಾ ಸರ್ ನಮ್ ಕಮೆಂಟ್ಸ್ ಓದ್ತಾರ ಇನ್ನೂ, ಅಥವಾ ನಾ ಒಂದು ಕಮೆಂಟ್ ಮಾಡೋದಿಂತ್ರ ಏನ್ ಫರಕ್ ಬೀಳೋದೈತಿ, ಅಲ್ಲ. ಪ್ರತಿಯೊಬ್ರದ್ದು ಕಮೆಂಟ್ ನೋಡ್ತಿರ್ತೇನೆ, ರೆಸ್ಪಾನ್ಸ್ ಮಾಡಂಗಿಲ್ಲ ಆ ಮಾತು ಬೇರೆ. ಸೊ ಪ್ರತಿಯೊಬ್ರು ಕಮೆಂಟ್ ಮಾಡ್ಬೇಕ್ರಿ. ಓಕೆ, ರೈಟ್. ಸೊ ದ್ಯಾಟ್ಸ್ ಆಲ್ ಫ್ರಮ್ ಮೈ ಸೈಡ್ ಡಿಯರ್ ಸ್ಟೂಡೆಂಟ್ಸ್. ಇದು ಕಂಟಿನ್ಯೂ ಇರ್ತೈತ್ರಿ. ಓಕೆ, ನೀವು ಟೆನ್ಷನ್ ತಗೋಬೇಡ್ರಿ, ಒಂದ್ 2 ದಿವಸ ಲೇಟ್ ಆಗ್ಬೋದು ಅಷ್ಟೇ. ಬಟ್ ಟ್ರಿಗ್ನೋಮೆಟ್ರಿ ಏನಿಲ್ಲ, ಇದು ಪೂರಾ ಮುಗಿಸ್ಕೊಡೋ ಜವಾಬ್ದಾರಿ ನಂದ್ರಿ, ರೈಟ್? ಸೊ ಅದ್ರ ಮುಂದೆ ನೋಡೋಣ್ರಿ. ಕೆಲವೊಬ್ರು ಜಾಮೆಟ್ರಿ ಕೇಳಿದ್ರಿ, ಅದು ಮುಂದೆ ಸ್ಟೋರಿ. ಫಸ್ಟ್ ಈಗ ನಾ ಟ್ರಿಗ್ನೋಮೆಟ್ರಿ ಮುಗಿಸ್ಕೊಡ್ತಾನ ಅಂತ ಹೇಳೀನಿ. ಒಂದ್ 2 ದಿವಸ ಲೇಟ್ ಆಗ್ಬೋದ್ರಿ, ಬಟ್ ಮುಗಿಸ್ಕೊಡ್ತೇನೆ. ಇದು ನನ್ನ ಪ್ರಾಮಿಸ್ ರೀ, ರೈಟ್? ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಮತ್ತು ಒನ್ ಮೋರ್ ಥಿಂಗ್ ನಾನು ನಿಮಗೆ ಹೇಳಿಲ್ಲ. ಓಕೆ, ಯಾಕಂದ್ರೆ ನಿಮ್ದು ರೆಸ್ಪಾನ್ಸ್ ಭಾಳ ಚಲೋ ಐತಿ. ಸೊ ಇವತ್ತು ಒಂದು ಪಾಯಿಂಟ್ ನಿಮ್ಗೆ ಹೇಳಕತ್ತೇನೆ ರೀ, ಸ್ವಲ್ಪ ವಿಡಿಯೋನ ಶೇರ್ ಮಾಡ್ರಿ ನಿಮ್ಮ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಓಕೆ, ಸೊ ಶೇರ್ ಮಾಡೋದಿಂತ ನಾಲೆಜ್ ಬೆಳಿತೈತ್ರಿ. ಓಕೆ, ರೈಟ್. ಸೊ ನಮ್ದು ಲಾಸ್ಟ್ ಕ್ಲಾಸ್ ಒಳಗೂ ಹೇಳಿದ್ದೀನಿ ರೀ ನಾನು, ನಾವು ಆನ್ಲೈನ್ ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗೈತಿ. ಇಂಟ್ರೆಸ್ಟೆಡ್ ಇದ್ದವರು ಕಾಲ್ ಮಾಡಿ, ಕೆಳಗಡೆ ಬರುವಂತ ನಂಬರಿಗೆ ಕಾಲ್ ಮಾಡಿ ನೀವು ಬೇಕಾದ್ರೆ ಅಡ್ಮಿಷನ್ ತಗೋಬಹುದ್ರಿ. ಅಥವಾ ಇಲ್ಲ ಸರ್ ನಾವು ಆನ್ಲೈನ್ ಕ್ಲಾಸಸ್ ಒಳಗೆ ಆಲ್ರೆಡಿ ಕ್ಲಾಸ್ ಆಗ್ಯಾವ ಅಂತ ಹೇಳಕತ್ತೀರಿ ನೀವು, ಅದರ ರೆಕಾರ್ಡಿಂಗ್ ನಿಮಗೆ ಸಿಗ್ತಾವ್ರಿ. ಬಟ್ ಒಂದ್ ವೇಳೆ ಫ್ರೆಶ್ ನಿಮಗೆ ಫಸ್ಟ್ ಇಂತ ನಮ್ಮ ಕಡೆದ ಕಲಿಯೋದಿತ್ತಪ್ಪ ಅಂತಂದ್ರೆ ನಾವು ಈಗ ಶಾರ್ಟ್ಲಿ ಆಫ್ಲೈನ್ ಬ್ಯಾಚ್ ಸ್ಟಾರ್ಟ್ ಮಾಡತ್ತೀವಿ. ಸೊ ಮ್ಯಾಥ್ಸ್ ಪಾರ್ಟ್ ನಾನಂತ ತಗೋತೇನ್ರಿ. ಓಕೆ, ಸೊ ಕಂಪ್ಲೀಟ್ಲಿ ಮ್ಯಾಥ್ಸ್ ಪೋರ್ಷನ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಪೋರ್ಷನ್, RRB ಗ್ರೂಪ್ ಡಿ ಎಕ್ಸಾಮ್ ಏನ್ ಬರ್ತೈತಲ್ಲ ಅದನ್ನ ನಾನು ಮುಗಿಸ್ಕೊಡ್ತೇನೆ. ಓಕೆ, ಉಳಿದ ಫ್ಯಾಕಲ್ಟೀಸ್ನು ಎಕ್ಸಲೆಂಟ್ ಅದಾರ್ರಿ. ಯಾಕಂದ್ರೆ ಕ್ಲಾಸಿಕ್ ಸಂಸ್ಥೆ ಒಂದು 27 years ಇಂತ್ರ ರನ್ ಹಾಕೋದು ಬಂದಿದ್ದು ಇದು ಒಂದು ಇನ್ಸ್ಟಿಟ್ಯೂಟ್ ಐತಿ. ಸೊ ಒಂದು ಟ್ರಸ್ಟ್ ಅಂತರೂ ಡೆಫಿನೆಟ್ಲಿ ನಿಮಗೆ ಇದ್ದೇ ಇರ್ತೈತಿ, ರೈಟ್? ಸೊ ಕ್ವಾಲಿಟಿ ಟೀಚಿಂಗ್ ಇರ್ತೈತಿ, ಅದ್ರಾಗ ಏನೇನು ಕಾಂಪ್ರಮೈಸ್ ಇಲ್ಲ. ಸೊ ಯಾರಾದರೂ ನೀವು ಆಫ್ಲೈನ್ ಬ್ಯಾಚಸ್ ಧಾರವಾಡ ಒಳಗಡೆ ಬಂದು ನೀವು ಕಲಿಬೇಕಂತ ಮಾಡಿದ್ರಿ, ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಮಾಡ್ಬೇಕಂತ ಮಾಡಿದ್ರಿ ಅಂದ್ರೆ ಈ ತೆಳಗಿರುವಂತ ನಂಬರಿಗೆ ಕಾಲ್ ಮಾಡಿ ಫೀಸ್ ಕೇಳ್ಕೊರಿ. ಆಮೇಲೆ ನಿಮ್ಗೆ ಅವರು ಡೇಟ್ ಕೊಡ್ತಾರೆ, ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಕ್ಲಾಸಸ್ ಅಂತ ಹೇಳಿ ಡೇಟ್ ಹೇಳ್ತಾರೆ. ಓಕೆ, ಸೊ ಟೇಕ್ ಕೇರ್ ಡಿಯರ್ ಸ್ಟೂಡೆಂಟ್ಸ್,
Keep studying, keep growing, keep moving towards your goal. Thank you and have a nice day.